ರೈಟ್. ಮತ್ತೊಂದು ಈ ಒಂದು ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತೇನೆ. ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಅಕ್ಬರನ ಮನ್ಸಬ್ದಾರಿ ಪದ್ಧತಿಯ ಬಗ್ಗೆ ಚರ್ಚೆ ಮಾಡೋಣ. ಬಹುಶಃ ಇದನ್ನು ನಿಮಗೆ ಒಂದು 10 ಮಾರ್ಕ್ಸ್ಗೆ ಇದನ್ನು ಕೇಳ್ತಾರೆ. ಅಕ್ಬರ್ ಜಾರಿಗೆ ತಂದಂತಹ ಹಲವಾರು ನವೀನ ಪದ್ಧತಿಗಳಲ್ಲಿ, ಹೊಸ ಪದ್ಧತಿಗಳಲ್ಲಿ ಅವನು ಜಾರಿಗೆ ತಂದಂತಹ ಮನ್ಸಬ್ದಾರಿ ಪದ್ಧತಿಯು ಸಹ ಒಂದು. ಈ ಒಂದು ಪದ್ಧತಿ ಅಕ್ಬರ್ ಒಂದು ವಿಶಾಲವಾದಂತಹ ಸಾಮ್ರಾಜ್ಯವನ್ನು ನಿರ್ಮಿಸೋಕೆ, ಆ ಸಾಮ್ರಾಜ್ಯಕ್ಕೆ ಉತ್ತಮವಾದಂತಹ ಒಂದು ಆಡಳಿತವನ್ನು ಕೊಡೋಕೆ ಸಾಧ್ಯವಾಯಿತು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಹಾಗಾದ್ರೆ ಮನ್ಸಬ್ದಾರಿ ಪದ್ಧತಿ ಅಂದ್ರೆ ಏನು ನೋಡೋಣ. ಮನ್ಸಬ್ದಾರಿ ಪದ್ಧತಿ ಅಂದ್ರೆ ಏನು, ಅದರ ಅರ್ಥವನ್ನು ನಾವು ತಿಳ್ಕೊಳ್ಳೋಣ. ಆಮೇಲೆ ಅದರ ಬೇರೆ ವಿಚಾರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡೋಣ. ರೈಟ್. ಇದು ಅಕ್ಬರನ ಆಳ್ವಿಕೆಯ ಕಾಲದಲ್ಲಿ ಜಾರಿಗೆ ತಂದಂತಹ ಒಂದು ಅದ್ಭುತವಾದಂತಹ ಒಂದು ವ್ಯವಸ್ಥೆ, ಅದ್ಭುತವಾದಂತಹ ಒಂದು ಸುಧಾರಣೆ ಅಥವಾ ಒಂದು ಪದ್ಧತಿ ಅಂತ ನಾವು ಹೇಳ್ಬೋದು. ಈ ಪದ್ಧತಿ ಆಡಳಿತಕ್ಕೆ ಸಂಬಂಧಿಸಿದ್ದು. ಅಕ್ಬರನ ಒಂದು ಆಳ್ವಿಕೆಯ ಕಾಲದಲ್ಲಿ ಅವನ ಅಧಿಕಾರಿಗಳು ನಾಗರಿಕ ಆಡಳಿತವನ್ನೂ ಮಾಡ್ತಾ ಇದ್ರು, ಜೊತೆಗೆ ಮಿಲಿಟರಿಯನ್ನು ಹೊಂದಿರ್ತಾ ಇದ್ರು. ಈಗ ಉದಾಹರಣೆಗೆ ನಾನು ನಿಮಗೆ ಅರ್ಥವಾಗ್ಲಿ ಅಂತ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈಗ ತಾಲೂಕಿನ ಮುಖ್ಯಸ್ಥನನ್ನು ನಾವು ತಹಸೀಲ್ದಾರ್ ಅಂತ ನಾವು ಕರಿತೇವೆ. ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ನೀವು ಯೋಚನೆ ಮಾಡ್ಕೊಳ್ಳಿ, ಅಕ್ಬರನ ಕಾಲದಲ್ಲಿ ಈ ರೀತಿಯ ಒಬ್ಬ ಅಧಿಕಾರಿ ಕೇವಲ ಆಡಳಿತವನ್ನಷ್ಟೇ ಮಾಡ್ತಾ ಇರಲಿಲ್ಲ, ಆತ ತನ್ನ ಹುದ್ದೆಗೆ ಸಂಬಂಧಿಸಿದಷ್ಟು ಸೈನ್ಯವನ್ನೂ ಹೊಂದಿರ್ತಾ ಇದ್ದ. ಅವನನ್ನೇ ಮನ್ಸಬ್ದಾರ್ ಅಂತ ಕರೀತಾ ಇದ್ರು. ಆದ್ರಿಂದ ನಾನಿಲ್ಲಿ ಹೇಳೋದು, ಈ ಒಂದು ಪದ್ಧತಿ ಸೈನಿಕ ಹಾಗೂ ಅಶ್ವಗಳ ನಿರ್ವಹಣೆಗೆ ಸಂಬಂಧಿಸಿದ್ದು. ಸೈನ್ಯ ನಿರ್ವಹಣೆ ಮತ್ತು ಅಶ್ವಗಳ ನಿರ್ವಹಣೆಗೆ ಸಂಬಂಧಿಸಿದಂತಹ ಈ ಒಂದು ಪದ್ಧತಿಯೇ ಮನ್ಸಬ್ದಾರಿ ಪದ್ಧತಿ. ನಾನು ಇನ್ನೂ ಅರ್ಥ ಹೇಳ್ತೀನಿ ನಿಮ್ಗೆ, ತುಂಬಾ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಳೋ ತರ. ಮೊಘಲ್ ಸಾಮ್ರಾಜ್ಯದಲ್ಲಿ ಹಲವಾರು ರೀತಿಯ ಅಧಿಕಾರಿಗಳಿದ್ರು, ಹಲವಾರು ವರ್ಗದ ಅಧಿಕಾರಿಗಳಿದ್ರು. ನಮ್ಮಲ್ಲೂ ಅಷ್ಟೇ. ಇವತ್ತಿನ ಆಡಳಿತ ವ್ಯವಸ್ಥೆಯನ್ನು ನೀವು ಜ್ಞಾಪಕ ಮಾಡ್ಕೊಳ್ಳಿ, ಹೌದಲ್ವಾ? ಮಂತ್ರಿಗಳ ಕೆಳಗಡೆ ಕಾರ್ಯದರ್ಶಿಗಳು, ಇಲಾಖೆಯ ಕಾರ್ಯದರ್ಶಿಗಳು, ಅವ್ರ ಕೆಳಗಡೆ ಜಂಟಿ ಕಾರ್ಯದರ್ಶಿಗಳು, ಹೀಗೆ ಬೇರೆ ಬೇರೆ ಹಂತದಲ್ಲಿ ಕಾರ್ಯದರ್ಶಿಗಳು, ಅಧಿಕಾರಿಗಳು ಎಲ್ಲ ಇರ್ತಾರೆ. ಸೊ ಅಕ್ಬರನ ಕಾಲದಲ್ಲಿ ಸಿವಿಲ್ ಅಂದ್ರೆ ನಾಗರಿಕ ಆಡಳಿತವನ್ನು ಮಾಡುವವರನ್ನು ಸಿವಿಲ್ ಅಧಿಕಾರಿಗಳು ಅಂತ ಕರಿತೀವಿ. ಮಿಲಿಟರಿಯಲ್ಲಿರುವವರನ್ನು ನಾವು ಮಿಲಿಟರಿ ಅಧಿಕಾರಿಗಳು ಅಂತ ಕರಿತೀವಿ. ಇವತ್ತು ಅವರೇ ಬೇರೆ, ಇವರೇ ಬೇರೆ. ಆದ್ರೆ ಅಕ್ಬರನ ಆಳ್ವಿಕೆಯ ಕಾಲದಲ್ಲಿ ಸಿವಿಲ್ ಮತ್ತು ಮಿಲಿಟರಿ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದ ಅಧಿಕಾರಿಗಳ ಒಂದು ವರ್ಗವನ್ನು ಮನ್ಸಬ್ದಾರರು ಅಂತ ಕರೆಯಲಾಗ್ತಾ ಇತ್ತು. ಆ ಪದ್ಧತಿಯನ್ನೇ ನಾವು ಮನ್ಸಬ್ದಾರಿ ಪದ್ಧತಿ ಅಂತ ಕರಿತೀವಿ. ಮತ್ತೊಮ್ಮೆ ಅರ್ಥ ಮಾಡ್ಕೊಳ್ಳಿ, ಅಕ್ಬರನ ಆಳ್ವಿಕೆಯ ಕಾಲದಲ್ಲಿ ಆಡಳಿತ ನಡೆಸುತ್ತಿದ್ದಂತಹ ಸಿವಿಲ್ ಅಧಿಕಾರಿಗಳು ಅಂದ್ರೆ ಈಗ ಇವರೇನೆ, ಜಿಲ್ಲಾಧಿಕಾರಿ ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಕೆಳ ಹಂತದ ಅಧಿಕಾರಿಗಳಿರ್ಬೋದು, ನೌಕರರು ಇರ್ಬೋದು. ನಿಮ್ಗೆ ಅರ್ಥವಾಗುತ್ತಲ್ಲ? ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳಿರ್ಬಹುದು, ನೌಕರರಿರ್ಬೋದು. ಇವರೆಲ್ಲ ಆಡಳಿತದಲ್ಲಿ ಇರುವಂತಹ ಸಿವಿಲ್ ಅಧಿಕಾರಿಗಳು ಮತ್ತು ನೌಕರರು. ಮಿಲಿಟರಿ ಅಂದ್ರೆ ಮಿಲಿಟರಿ ಬಿಡಿ, ಈಗ ಬೇರೆ ಅದು, ಹೌದಲ್ವಾ? ಅದು ಏರ್ಫೋರ್ಸ್ ಇರ್ಬೋದು, ಆರ್ಮಿ ಇರ್ಬೋದು, ಅಥವಾ ನೇವಿ ಇರ್ಬೋದು. ಹೀಗೆ ನಾವು ಭಾಗ ಮಾಡ್ಕೊಂಡಿದ್ದೇವೆ. ಅದರ ಅಧಿಕಾರಿಗಳೇ ಬೇರೆ ಇದ್ದಾರೆ. ಸೊ ಅವರು ಕೇವಲ ರಕ್ಷಣೆಯ ಒಂದು ಕೆಲಸವನ್ನು ಮಾಡ್ತಾರೆ. ಆದ್ರೆ ಅಕ್ಬರನ ಆಳ್ವಿಕೆಯ ಕಾಲದಲ್ಲಿ ಈ ನಾಗರಿಕ ಅಧಿಕಾರಿಗಳು ಮಿಲಿಟರಿ ಕಾರ್ಯವನ್ನೂ ನಿರ್ವಹಿಸಬೇಕಿತ್ತು. ಅವರನ್ನು ಮನ್ಸಬ್ದಾರರು ಅಂತ ಕರೆಯಲಾಗ್ತಾ ಇತ್ತು. ಆ ಇಡೀ ವ್ಯವಸ್ಥೆಯನ್ನೇ ಮನ್ಸಬ್ದಾರಿ ಪದ್ಧತಿ ಅಂತ ಕರೆಯಲಾಗ್ತಾ ಇತ್ತು. ಅಂದ್ರೆ ಆಗಿನ ವ್ಯವಸ್ಥೆಯಲ್ಲಿ ನಾಗರಿಕ ಅಧಿಕಾರಿಗಳಿಗೂ ಮಿಲಿಟರಿ ಅಧಿಕಾರಿಗಳಿಗೂ ಯಾವುದೇ ವ್ಯತ್ಯಾಸ ಎನ್ನುವುದು ಇರಲಿಲ್ಲ. ಅಕ್ಬರನ ಕಾಲದಲ್ಲಿ ನಾಗರಿಕ ಅಧಿಕಾರಿಗಳಿಗೆ ಮಿಲಿಟರಿಯನ್ನು
ಒಂದಷ್ಟು ಸೈನ್ಯವನ್ನು ನಿರ್ವಹಿಸುವ ಅಧಿಕಾರವನ್ನೂ ಅವರಿಗೆ ನೀಡಲಾಗಿತ್ತು. ಅಂತವರನ್ನೇ ನಾವು ಮನ್ಸಬ್ದಾರರು ಅಂತ ಕರಿತೀವಿ. ಆ ವ್ಯವಸ್ಥೆಯನ್ನೇ ಮನ್ಸಬ್ದಾರಿ ಪದ್ಧತಿ ಅಂತ ನಾವು ಹೇಳ್ತೀವಿ. ಈ ಒಂದು ಮನ್ಸಬ್ದಾರಿ ಪದ್ಧತಿಯ ಬಗ್ಗೆ ನಮಗೆ ವಿಪುಲವಾದಂತಹ ಒಂದು ಮಾಹಿತಿ, ದೀರ್ಘವಾದಂತಹ ಒಂದು ಮಾಹಿತಿ ಅಕ್ಬರನ ಕಾಲದಲ್ಲಿಯೇ ರಚಿತವಾದಂತಹ ಐನಿ ಅಕ್ಬರಿ ಗ್ರಂಥದಲ್ಲಿ ನಮಗೆ ಸಿಗುತ್ತೆ. ಅಬುಲ್ ಫಜಲ್ ಎನ್ನುವವನೇನಿದ್ದ, ಅವನು ಬರೆದಿರುವಂತಹ ಗ್ರಂಥವಾದಂತಹ ಐನಿ ಅಕ್ಬರಿ ಎನ್ನುವಂತಹ ಗ್ರಂಥದಲ್ಲಿ ಅಕ್ಬರನ ಆಡಳಿತದ ಬಗ್ಗೆ ನಮಗೆ ಬಹುದೊಡ್ಡ ಆಡಳಿತಾತ್ಮಕ ಮಾಹಿತಿ ಸಿಗುತ್ತೆ. ಸೊ ಅದರಲ್ಲಿ ಮನ್ಸಬ್ದಾರಿ ಪದ್ಧತಿ ಅನ್ನೋದೇನು, ಅದು ಹೇಗಿತ್ತು, ಹೇಗೆ ಕೆಲಸ ಮಾಡ್ತಾ ಇತ್ತು ಎನ್ನುವ ಒಂದು ವಿಚಾರವನ್ನು ಈ ಐನಿ ಅಕ್ಬರಿ ಗ್ರಂಥದಲ್ಲಿ ನಾವು ನೋಡಬಹುದು. ಸೊ ಮನ್ಸಬ್ ಎನ್ನುವಂತಹ ಒಂದು, ಈಗ ಮನ್ಸಬ್ದಾರಿ ಪದ್ಧತಿ ಅಂದ್ರೆ ನಿಮ್ಗೆ ಅರ್ಥವಾಗಿದೆಯಲ್ಲ, ನಾಗರಿಕ ಅಧಿಕಾರಿಗಳು ಮಿಲಿಟರಿಯನ್ನು ಹೊಂದಿರಬೇಕಿತ್ತು, ಅವರನ್ನೇ ಮನ್ಸಬ್ದಾರರು ಅಂತ ಕರೀತಾ ಇದ್ದದ್ದು. ಅರ್ಥ ಆಯ್ತಲ್ಲ? ಈ ಮನ್ಸಬ್ ಅನ್ನುವ ಪದ ಇದು ಮೂಲತಃವಾಗಿ ಅರೇಬಿಕ್ ಭಾಷೆಯ ಪದ. ಮನ್ಸಬ್ ಮನ್ಸಬ್ ಅಂದ್ರೆ ಅರ್ಥ ಶ್ರೇಣಿ, ದರ್ಜೆ ಅಂತ ಬರುತ್ತೆ, ಅಥವಾ ಸ್ಥಾನಮಾನ, ಅಥವಾ ಹುದ್ದೆ, ಅಥವಾ ಒಂದು ವರ್ಗ, ಅಥವಾ ಒಂದು ಘನತೆ. ಈ ರೀತಿಯಲ್ಲೆಲ್ಲ ಮನ್ಸಬ್ಗೆ ನಾವು ಅರ್ಥವನ್ನು ಕೊಡ್ತಾ ಹೋಗ್ಬೋದು. ನಾರ್ಮಲಿ ಮನ್ಸಬ್ ಮೀನ್ಸ್ ಗ್ರೇಡ್, ಒಂದು ಶ್ರೇಣಿ ಅಥವಾ ಒಂದು ದರ್ಜೆ ಅನ್ನುವ ಅರ್ಥ ಬರುತ್ತೆ. ಅಲ್ಲದೆ ಮನ್ಸಬ್ಬನ್ನು ಒಂದು ವರ್ಗ, ಒಂದು ಘನತೆ, ಅಥವಾ ಒಂದು ಸ್ಥಾನಮಾನ, ಅಥವಾ ಒಂದು ಹುದ್ದೆ ಅಂತ ಎಲ್ಲವೂ ನಾವು ಅರ್ಥ ಮಾಡಿಕೊಳ್ಳಬಹುದು. ಅಂದ್ರೆ ಅರ್ಥ, ಅಕ್ಬರನ ಆಡಳಿತದಲ್ಲಿ ಒಂದು ಶ್ರೇಣಿಯನ್ನು ಹೊಂದಿದ್ದವನು, ಅಥವಾ ಒಂದು ವರ್ಗವನ್ನು ಹೊಂದಿದ್ದವನು, ಅಥವಾ ಒಂದು ಹುದ್ದೆಯನ್ನು ಹೊಂದಿದ್ದವನು, ಅಥವಾ ಒಂದು ಸ್ಥಾನಮಾನವನ್ನು ಹೊಂದಿದ್ದವನು, ಅಥವಾ ಆಡಳಿತ ವ್ಯವಸ್ಥೆಯಲ್ಲಿ ಹಲವಾರು ದರ್ಜೆಗಳಿದ್ದವು, ಆ ದರ್ಜೆಗಳಲ್ಲಿ ಒಂದು ದರ್ಜೆಯನ್ನು ಹೊಂದಿದ್ದವನನ್ನೇ ನಾವೇನಂತ ಕರಿತಾ ಇದ್ದೋ, ಮನ್ಸಬ್ದಾರ ಅಂತ ಕರಿತಾ ಇದ್ದೋ. ಸೊ ನಿಮ್ಗೆ ಸಾಮಾನ್ಯವಾಗಿ ಮನ್ಸಬ್ ಅಂದ್ರೆ ಏನು? ಒಂದು ಹುದ್ದೆ. ಮನ್ಸಬ್ ಅಂದ್ರೆ ಏನು? ಒಂದು ಸ್ಥಾನಮಾನ. ಯಾವುದರಲ್ಲಿ? ಆಡಳಿತದಲ್ಲಿ ಒಂದು ಸ್ಥಾನಮಾನ. ಮನ್ಸಬ್ ಅಂದ್ರೆ ಒಂದು ಶ್ರೇಣಿ. ಯಾಕೆಂದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ಹಲವಾರು ಶ್ರೇಣಿಗಳಿರ್ತವೆ. ಸೊ ಅದರಲ್ಲಿ ಯಾವುದೋ ಒಂದು ಶ್ರೇಣಿಯಲ್ಲಿ ಅವನಿದ್ರೂ ಅವನನ್ನು ನಾವು ಮನ್ಸಬ್ ಅಥವಾ ಮನ್ಸಬ್ದಾರ ಅಂತ ನಾವು ಕರೀತಾ ಇದ್ದೋ. ಸೊ ಮನ್ಸಬ್ದಾರ ಒಂದು ಪದವಿಯನ್ನು ಸೂಚಿಸುತ್ತೆ, ಅಥವಾ ಒಂದು ಹುದ್ದೆಯನ್ನು ಅಲಂಕರಿಸಿದ ವ್ಯಕ್ತಿಯನ್ನೇ ನಾವು ಮನ್ಸಬ್ದಾರ ಅಂತ ಕರಿತೀವಿ. ಒಂದು ಪದವಿ, ಒಂದು ಹುದ್ದೆ, ಅಥವಾ ಒಂದು ಸ್ಥಾನಮಾನ, ಅಥವಾ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಶ್ರೇಣಿಯನ್ನು ಹೊಂದಿದ್ದವನನ್ನೇ, ಅಥವಾ ಹೊಂದಿದ್ದ ಮೊಘಲರ ಕಾಲದ, ಅಕ್ಬರನ ಕಾಲದ ಅಧಿಕಾರಿಯನ್ನು ನಾವು ಮನ್ಸಬ್ದಾರ ಅಂತ ಕರಿತೀವಿ. ನೋಡಿ, ನಾನು ತಿರ್ಗಾ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಮನ್ಸಬ್ದಾರ ಅಂದ್ರೆ ಬೇರೆ ಏನೂ ಅಲ್ಲ, ಅಕ್ಬರನ ಆಳ್ವಿಕೆಯ ಕಾಲದಲ್ಲಿ ಇದ್ದಂತಹ ಅಧಿಕಾರಿಗಳು. ಅವರು ನಾಗರಿಕ ಆಡಳಿತವನ್ನು ಮಾಡೋರು, ಕಂದಾಯ ಶೇಖರಣೆ ಮಾಡೋದು, ಇನ್ನೇನೋ ಮಾಡೋದು, ಎಲ್ಲ ಕೆಲಸವನ್ನು ಮಾಡೋರು. ಅದರ ಜೊತೆಗೆ ಸೈನ್ಯವನ್ನು ಹೊಂದಿರ್ತಾ ಇದ್ರು. ಅವರನ್ನೇ ನಾವೇನಂತ ಕರಿತೀವಿ? ಮನ್ಸಬ್ದಾರ ಅಂತ ಕರಿತೀವಿ. ರೈಟ್. ಸೊ ಮೊಘಲರ ಆಡಳಿತ ಕಾಲದಲ್ಲಿ ಸಿವಿಲ್ ಮತ್ತು ಮಿಲಿಟರಿ ಅಧಿಕಾರಿಗಳು ಎನ್ನುವ ವ್ಯತ್ಯಾಸ ಇರಲಿಲ್ಲ. ಏಕೆಂದ್ರೆ ಸಿವಿಲ್ ಅಧಿಕಾರಿ ಮಿಲಿಟರಿ ಕೆಲಸವನ್ನು ಮಾಡಬೇಕಿತ್ತು, ಅಥವಾ ಮಿಲಿಟರಿ ಅಧಿಕಾರಿಗಳು ಆಡಳಿತದ ಕೆಲಸವನ್ನು ಮಾಡಬೇಕಿತ್ತು. ಇವತ್ತು ಹಾಗಿಲ್ಲ. ಇವತ್ತು ಸಿವಿಲ್ ಅಧಿಕಾರಿಗಳೇ ಬೇರೆ, ಮಿಲಿಟರಿ ಅಧಿಕಾರಿಗಳೇ ಬೇರೆ. ಸೊ ಹಾಗಾಗಿ ಮೊಘಲರ ಕಾಲದಲ್ಲಿ, ಅದರಲ್ಲಿಯೂ ಅಕ್ಬರನ ಕಾಲದಲ್ಲಿ, ಸಿವಿಲ್ ಅಧಿಕಾರಿಗಳು ಮಿಲಿಟರಿ ಕಾರ್ಯವನ್ನು ಮಾಡಬೇಕಿತ್ತು, ಅಂದ್ರೆ ಸೈನ್ಯವನ್ನು ಹೊಂದಬೇಕಿತ್ತು. ಯುದ್ಧ ಕಾಲದಲ್ಲಿ ಯುದ್ಧ ಹೋಗಿ ಮಾಡಬೇಕಿತ್ತು. ಚಕ್ರವರ್ತಿ ಅಥವಾ ಅಕ್ಬರ್ ಸೈನ್ಯವನ್ನು ಕೇಳಿದ್ರೆ ಸೈನ್ಯವನ್ನು ಕೊಡಬೇಕಿತ್ತು. ಅವರನ್ನೇ ನಾವೇನಂತ ಕರಿತೀವಿ? ಮನ್ಸಬ್ದಾರ ಅಂತ ಕರಿತೀವಿ. ಸೊ ಇಲ್ಲಿ ಮನ್ಸಬ್ದಾರ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಅಥವಾ ಪ್ರತಿಯೊಬ್ಬ ಅಧಿಕಾರಿಯೂ ಹೊಂದಿದ್ದ ಸೈನ್ಯದ ಸಂಖ್ಯೆಯನ್ನು ಸೂಚಿಸುತ್ತದೆ. ಇವರು ಸರ್ಕಾರದಿಂದ ಸಂಬಳ ಪಡೆಯುವ ಅಧಿಕಾರಿಗಳಾಗಿದ್ರು. ಸೊ ಅಕ್ಬರನ ಕಾಲದಲ್ಲಿದ್ದಂತಹ ಅಧಿಕಾರಿಗಳು ಚಕ್ರವರ್ತಿಯಿಂದ, ಸರ್ಕಾರದಿಂದ ಸಂಬಳ ಪಡಿತಾ ಇದ್ರು, ತಮ್ಮ ಅಧಿಕಾರವನ್ನು ಮಾಡ್ತಾ ಇದ್ರು. ಅಧಿಕಾರದ ಜೊತೆಗೆ ತಮ್ಮ ಶ್ರೇಣಿಗೆ, ತಮ್ಮ ದರ್ಜೆಗೆ, ತಮ್ಮ ಸ್ಥಾನಮಾನಕ್ಕೆ ತಕ್ಕಷ್ಟು ಸೈನ್ಯವನ್ನು ಹೊಂದಿರ್ತಾ ಇದ್ರು. ಅವರನ್ನು ನಾವು ಒಟ್ಟಾರೆಯಾಗಿ ಏನಂತ ಕರಿತೀವಿ? ಮನ್ಸಬ್ದಾರರು
ಮನ್ಸಬ್ದಾರಿ ಪದ್ಧತಿ ಅಂತ ನಾವು ಕರಿತೀವಿ. ಸೊ ಸಾಮಾನ್ಯವಾಗಿ ಈ ಪದ್ಧತಿ ಭಾರತದಲ್ಲೇನು ಹುಟ್ಟಲಿಲ್ಲ. ಮನ್ಸಬ್ದಾರಿ ಪದ್ಧತಿ ಇದು ಮೊದಲು ಮಧ್ಯ ಏಷ್ಯಾದಲ್ಲಿ ಜಾರಿಯಲ್ಲಿ ಇತ್ತು ಅಂತ ನಮಗೆ ತಿಳಿದು ಬರುತ್ತೆ. ಮಧ್ಯ ಏಷ್ಯಾದಲ್ಲಿ ಇದಿತ್ತು. ಭಾರತದಲ್ಲಿ ಬಾಬರ್ ಇದನ್ನು ಜಾರಿಗೆ ತಂದ, ಆದ್ರೆ ಅದನ್ನೇನಾತ ಸಂಪೂರ್ಣವಾಗಿ ಇಲ್ಲಿ ಸ್ಥಾಪನೆ ಮಾಡಲಿಲ್ಲ ಮನ್ಸಬ್ದಾರಿ ವ್ಯವಸ್ಥೆಯನ್ನು. ಆದ್ರೆ ಅಕ್ಬರ್ ಅದನ್ನು ವ್ಯವಸ್ಥಿತವಾಗಿ ಜಾರಿಗೆ ತಂದ ಮನ್ಸಬ್ದಾರಿ ಪದ್ಧತಿಯನ್ನು. ಅಂದ್ರೆ ನಾಗರಿಕ ಅಧಿಕಾರಿಗಳಿಗೆ ಮಿಲಿಟರಿ ಅಧಿಕಾರವನ್ನು ಕೊಟ್ಟು ಅವರು ಸಹ ಸೈನ್ಯವನ್ನು ನಿರ್ವಹಿಸುವಂತಹ ಒಂದು ಜವಾಬ್ದಾರಿಯನ್ನು ಏನ್ ಕೊಟ್ಟಿದ್ದ, ಅದೇ ಮನ್ಸಬ್ದಾರಿ ಪದ್ಧತಿ. ಸೊ ಆ ಒಂದು ಮನ್ಸಬ್ದಾರಿ ಪದ್ಧತಿಯನ್ನು ಅಕ್ಬರ್ ವ್ಯವಸ್ಥಿತವಾಗಿ ಜಾರಿಗೆ ತಂದ. ಆದ್ರಿಂದ ಅಕ್ಬರನ ಎಲ್ಲಾ ಸಿವಿಲ್ ಅಧಿಕಾರಿಗಳು ಮಿಲಿಟರಿ ಜವಾಬ್ದಾರಿಯನ್ನು ಹೊಂದಿದ್ರು, ಮಿಲಿಟರಿ ಕಾರ್ಯವನ್ನು ಮಾಡ್ತಾ ಇದ್ರು. ಮಿಲಿಟರಿ ಕಾರ್ಯ ಅಂದ್ರೆ ಏನು? ಸೈನಿಕರನ್ನು ನೇಮಕ ಮಾಡ್ಕೊಳ್ಳೋದು, ಅವರಿಗೆ ತರಬೇತಿ ಕೊಡೋದು, ಅವರಿಗೆ ಶಸ್ತ್ರಾಸ್ತ್ರಗಳನ್ನು ಒದಗಿಸೋದು, ಅವರ ಶಿಸ್ತನ್ನು ಕಾಪಾಡೋದು, ಯುದ್ಧ ಕಾಲದಲ್ಲಿ ಸೈನಿಕರನ್ನು ರವಾನೆ ಮಾಡೋದು ಚಕ್ರವರ್ತಿಗೆ, ಇದೆಲ್ಲ ಮಿಲಿಟರಿ ಕಾರ್ಯ. ಓಕೆ, ಯುದ್ಧ ಮಾಡೋದು ಅವಶ್ಯಕತೆ ಬಿದ್ದಾಗ. ಸೊ ಹೀಗೆ ಆಮೇಲೆ ಅವರು ತಮ್ಮ ಸ್ಥಾನಮಾನಕ್ಕೆ ತಕ್ಕಂತೆ, ಯಾಕೆಂದ್ರೆ ಆಡಳಿತದಲ್ಲಿ ಹಲವಾರು ಹಂತದ ಅಧಿಕಾರಿಗಳಿರ್ತಾರೆ, ಹೌದಲ್ವಾ? ಮಂತ್ರಿಗಳಿರ್ತಾರೆ, ದಂಡನಾಯಕರುಗಳಿರ್ತಾರೆ, ಓಕೆ, ಉನ್ನತ ಅಧಿಕಾರಿಗಳಿರ್ತಾರೆ, ಕೆಳ ಹಂತದ ಅಧಿಕಾರಿಗಳಿರ್ತಾರೆ. ಹಾಗಾಗಿ ಪ್ರತಿಯೊಬ್ಬರೂ ತಮ್ಮ ಸ್ಥಾನಮಾನಕ್ಕೆ ತಕ್ಕಂತೆ ಸೈನ್ಯವನ್ನು ಹೊಂದಿರ್ತಾ ಇದ್ರು. ಈ ಪದ್ಧತಿಯನ್ನೇ ನಾವು ಮನ್ಸಬ್ದಾರಿ ಪದ್ಧತಿ ಅಂತ ನಾವು ಕರಿತೇವೆ. ಅಬುಲ್ ಫಜಲ್ ಹೇಳುವ ಪ್ರಕಾರ, ಐನಿ ಅಕ್ಬರಿ ಗ್ರಂಥ ಏನ್ ಬರೆದಿದ್ದಾನೆ ಅದರಲ್ಲಿ ಅವನು ಹೇಳುವ ಪ್ರಕಾರ ಅಕ್ಬರನ ಆಳ್ವಿಕೆಯ ಕಾಲದಲ್ಲಿ ಈ ಒಂದು ಮನ್ಸಬ್ದಾರಿ ಪದ್ಧತಿಯಲ್ಲಿ 66 ಶ್ರೇಣಿಗಳಿದ್ದು ಅಂತ ಹೇಳ್ತಾನೆ. ದೇರ್ ವರ್ 66 ಗ್ರೇಡ್ಸ್. 66 ಹಂತದ ಒಂದು ಅಧಿಕಾರಿಗಳಿದ್ರು. ಆ ಅಧಿಕಾರಿಗಳು ಸೈನ್ಯವನ್ನು ಹೊಂದಿರ್ತಾ ಇದ್ರು ಅಂತ ಅವನು ಹೇಳ್ತಾನೆ. ಆದ್ರೆ ಅದು ಸೈದ್ಧಾಂತಿಕವಾಗಿ 66 ಇದ್ವೇನೋ, ಆದ್ರೆ ಪ್ರಾಯೋಗಿಕವಾಗಿ ಜಾರಿಯಲ್ಲಿದ್ದದ್ದು ಕೇವಲ 33 ಶ್ರೇಣಿಗಳು. ಅಂದ್ರೆ 33 ಹಂತದ ಅಧಿಕಾರಿಗಳು ಈ ಸೈನ್ಯವನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊಂದಿದ್ರು. ಅವರನ್ನು ನಾವೇನಂತ ಕರಿತೀವಿ? ಮನ್ಸಬ್ದಾರರು ಅಂತ ನಾವು ಕರಿತೀವಿ. ಸೊ ಇದರಲ್ಲಿ ತುಂಬಾ ಕನಿಷ್ಠ ದರ್ಜೆಯ ಮನ್ಸಬ್ದಾರ ಅಂದ್ರೆ ಮನ್ಸಬ್ 10. ತುಂಬಾ ಚಿಕ್ಕ ಮನ್ಸಬ್ದಾರ ಅಂದ್ರೆ 10, ಮನ್ಸಬ್ದಾರ್ 10. ಓಕೆ. ತುಂಬಾ ಹೆಚ್ಚಿನ ಶ್ರೇಣಿಯ ಮನ್ಸಬ್ದಾರ ಅಂದ್ರೆ ಮನ್ಸಬ್ದಾರ್ ಆಫ್ 10,000, 10,000 ಮನ್ಸಬ್ದಾರ, 10,000 ದರ್ಜೆಯ ಮನ್ಸಬ್ದಾರ ಅಥವಾ 10,000 ಶ್ರೇಣಿಯ ಮನ್ಸಬ್ದಾರ. ಸೊ ತುಂಬಾ ಕನಿಷ್ಠ ಮನ್ಸಬ್ದಾರಿ ಪದ್ಧತಿಯಲ್ಲಿ 33 ಶ್ರೇಣಿಗಳು ಅಂತ ನಾನೇನು ಹೇಳಿದೆ. ತುಂಬಾ ಕನಿಷ್ಠವಾದಂತಹ ಶ್ರೇಣಿ ಅಂದ್ರೆ ಎಷ್ಟು? 10. ತುಂಬಾ ಹೆಚ್ಚಿನದಾದಂತಹ ಶ್ರೇಣಿ ಅಂದ್ರೆ ಎಷ್ಟು? 10,000. ಈ ಮಧ್ಯೆ ಬೇರೆ ಬೇರೆ ಶ್ರೇಣಿಗಳು ಇದ್ದೋ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಸೊ ಹೀಗೆ 33 ಶ್ರೇಣಿಗಳು ಅಸ್ತಿತ್ವದಲ್ಲಿದ್ದು, ಕಡಿಮೆ ಅಂದ್ರೆ 10, ಹೆಚ್ಚು ಅಂದ್ರೆ 1000 ದರ್ಜೆ ಮನ್ಸಬ್ದಾರರು ಇದ್ರು. ಓಕೆ. ಆದ್ರೆ ಅಕ್ಬರನ ಕಾಲದಲ್ಲಿ ಅದನ್ನು 20,000ಕ್ಕೂ ಏರಿಸಲಾಗಿತ್ತು. ಕಡಿಮೆ ಅಂದ್ರೆ 10, ಹೆಚ್ಚು ಅಂದ್ರೆ 20,000 ದರ್ಜೆಯ ಮನ್ಸಬ್ದಾರನಿಗೂ ಸಹ, ಮನ್ಸಬ್ದಾರ ಶ್ರೇಣಿಗೂ ಸಹ ಏರಿಸಲಾಗಿತ್ತು. ಸೊ ತುಂಬಾ ಕನಿಷ್ಠ ದರ್ಜೆಯ ಮನ್ಸಬ್ದಾರ ಅಂದ್ರೆ ಮನ್ಸಬ್ ಆಫ್ 10. ತುಂಬಾ ಹೈಯೆಸ್ಟ್ ರ್ಯಾಂಕ್ ಮನ್ಸಬ್ದಾರ್ ಅಂದ್ರೆ 20,000 ದರ್ಜೆಯ ಮನ್ಸಬ್ದಾರ ಅಂತ ಅರ್ಥ. ಆಮೇಲೆ ನಿಮ್ಗೆ ಈ ನಂಬರ್ಗಳನ್ನ ನಾನು ಅರ್ಥ ಮಾಡಿಸ್ತೇನೆ. ಓಕೆ. ಇಲ್ಲಿ ಆ ವ್ಯವಸ್ಥೆಯಲ್ಲಿದ್ದಂತಹ ಬೇರೆ ಬೇರೆ ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡೋಣ. ನೋಡಿ, ಇಲ್ಲಿ 10ರಿಂದ 2,500 ದರ್ಜೆಯ ಮನ್ಸಬ್ದಾರರನ್ನು ಸಾಮಾನ್ಯ ಮನ್ಸಬ್ದಾರ ಅಂತ ಕರೆಯೋರು. 10ರಿಂದ ಅಂದ್ರೆ 10 ಅಂದ್ರೆ ಇಲ್ಲಿ 10 ಕುದುರೆ ಸೈನಿಕರನ್ನು ಹೊಂದಿರುವವರು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಸೊ 10 ಕುದುರೆ ಸೈನಿಕರನ್ನು ಹೊಂದಿರುವಂತಹ ಮನ್ಸಬ್ದಾರನಿಂದ ಹಿಡಿದು 2,500 ವರೆಗಿನ ದರ್ಜೆಗಳ ಮೇಲಿನ ವರೆಗಿನ ಅಧಿಕಾರಿಯನ್ನು ಅಥವಾ ಅಧಿಕಾರಿಗಳನ್ನು ಏನಂತ ಕರೆಯೋರು? ಸಾಮಾನ್ಯ ಮನ್ಸಬ್ದಾರರು ಅಂತ ಕರೆಯೋರು. ದೇವರ್ ಕಾಮನ್ ಮನ್ಸಬ್ದಾರ್ಸ್ ಜನರಲ್. 1,000ಕ್ಕಿಂತ ಕಡಿಮೆ ದರ್ಜೆಯ ಮನ್ಸಬ್ದಾರರನ್ನು ಅಮೀರರು ಅಂತ ಕರೆಯೋರು. 1,000 ಶ್ರೇಣಿಗಿಂತ ಕಡಿಮೆಯ ಮನ್ಸಬ್ದಾರರನ್ನು ಅಮೀರರು ಅಂತ ಕರೆಯೋರು. ಓಕೆ. ಮತ್ತು 1,000ಕ್ಕಿಂತ ಮೇಲಿನ ದರ್ಜೆಯ ಮನ್ಸಬ್ದಾರರನ್ನು
2,500 ತನಕ ಉಮ್ರಾಗಳು ಅಂತ ಕರೆಯೋರು. ಇವೆಲ್ಲ ಬೇರೆ ಬೇರೆ ಶ್ರೇಣಿಗಳಿಗೆ ಅವನು ಕೊಟ್ಟಿರೋ ಹೆಸರುಗಳಷ್ಟೇ. ಓಕೆ, 10 ರಿಂದ 2,500 ಒಟ್ಟಾರೆ ಮನ್ಸಬ್ದಾರರನ್ನು ಸಾಮಾನ್ಯ ಮನ್ಸಬ್ದಾರರು ಅಂತ, ಅದರಲ್ಲಿ 10 ರಿಂದ 1,000 ಮನ್ಸಬ್ದಾರರನ್ನು ಅಮೀರರು ಅಂತ, 1,000 ದಿಂದ 2,500 ಮನ್ಸಬ್ದಾರರನ್ನು ಉಮ್ರಾಗಳು ಅಂತ ಕರೆಯಲಾಗ್ತಾ ಇತ್ತು. ಇದು ಒಂದು ವರ್ಗ. ಎರಡನೆಯದಾಗಿ 2,500 ದಿಂದ 7,000 ದರ್ಜೆಯ ಮನ್ಸಬ್ದಾರರನ್ನು ಅಮೀರ್ ಉಲ್ ಉಮ್ರಾ ಅಂತ ಕರೆಯೋರು. 2,500 ದಿಂದ 7,000 ಆ ಶ್ರೇಣಿಯ ಮನ್ಸಬ್ದಾರರನ್ನು ಅಮೀರ್ ಉಲ್ ಉಮ್ರಾಗಳು ಅಂತ ಕರೆಯಲಾಗ್ತಾ ಇತ್ತು. ಓಕೆ, 3,000ಕ್ಕೂ ಹೆಚ್ಚಿನ 3,000 ಶ್ರೇಣಿಗೂ ಹೆಚ್ಚಿನ ಮನ್ಸಬ್ದಾರರನ್ನು ಉಮ್ರಾ ಇ ಆಜಮ್ ಅಂತ ಕರೆಯೋರು. ನೋಡಿ, ಎರಡನೇದು 2,500 ರಿಂದ 7,000 ಸಾಮಾನ್ಯವಾಗಿ ಅವರನ್ನೆಲ್ಲ ಅಮೀರ್ ಉಲ್ ಉಮ್ರಾ ಅಂತ ಕರೆಯೋರು. ಓಕೆ, 3,000ಕ್ಕೂ ಹೆಚ್ಚಿನ ಮನ್ಸಬ್ದಾರರನ್ನು ಉಮ್ರಾ ಇ ಆಜಮ್ ಅಂತ ಕರೆಯೋರು. ಓಕೆ, ಆಮೇಲೆ 7,000 ದಿಂದ 20,000 ದರ್ಜೆಯ ಮನ್ಸಬ್ದಾರರನ್ನು ಖಾನ್ ಇ ಜಮಾನ್ ಅಂತ ಕರೆಯೋರು. ಖಾನ್ ಇ ಜಮಾನ್ ಇದೇ ಅತ್ಯುನ್ನತ ಶ್ರೇಣಿಯ ಮನ್ಸಬ್ದಾರಿ ಹಂತ. ಖಾನ್ ಇ ಜಮಾನ್ ಅಂತ ಕರೀತಾ ಇದ್ರು. ಈ ದರ್ಜೆಯ ಹುದ್ದೆಗಳನ್ನು ಕೇವಲ ಚಕ್ರವರ್ತಿಯ ಪುತ್ರರಿಗೆ ಅಥವಾ ರಕ್ತ ಸಂಬಂಧಿಗಳಿಗೆ ಅಥವಾ ಅವರ ಕುಟುಂಬ ವರ್ಗದವರಿಗೆ ಮಾತ್ರ ನೀಡಲಾಗ್ತಾ ಇತ್ತು. ಈ ಉನ್ನತ ಶ್ರೇಣಿಯ 7,000 ಮತ್ತು ಅದಕ್ಕಿಂತ ಹೆಚ್ಚಿನ ದರ್ಜೆಯ ಮನ್ಸಬ್ದಾರಿ ಹುದ್ದೆಗಳನ್ನು ಕೇವಲ ಚಕ್ರವರ್ತಿಯ ಮಕ್ಕಳಿಗೆ, ರಕ್ತ ಸಂಬಂಧಿಗಳಿಗೆ ಮತ್ತು ಕುಟುಂಬದವರಿಗೆ ಮಾತ್ರ ಕೊಡ್ಲಾಗ್ತಾ ಇತ್ತು. ಓಕೆ, ಸೊ ಈ ಒಂದು 3 ದರ್ಜೆಗಳನ್ನು ನಾವು ಪ್ರಮುಖವಾಗಿ ನಾವು ಕಾಣುತ್ತೇವೆ. ಓಕೆ, ಈ ಮನ್ಸಬ್ದಾರರ ಜೊತೆಗೆ ನಾನು ನಂಬರ್ ಹೇಳ್ತಾ ಇದ್ದೀನಲ್ಲ, ಮನ್ಸಬ್ದಾರ್ ಆಫ್ 10, ಮನ್ಸಬ್ದಾರ್ ಆಫ್ 100, ಮನ್ಸಬ್ದಾರ್ ಆಫ್ 200, ಮನ್ಸಬ್ದಾರ್ ಆಫ್ 1000, 2,500 ಮನ್ಸಬ್ದಾರ ಅಂತ ಹೇಳಿಬಿಟ್ಟು, ಅದು ಅವರು ಹೊಂದಿರುತ್ತಿದ್ದಂತಹ ನಿಜವಾಗಿ ಕುದುರೆಯ ಸಂಖ್ಯೆಗಳನ್ನು ಸೂಚಿಸ್ತಾ ಇರಲಿಲ್ಲ. ಅದು ಅವರು ಹೊಂದಿದ್ದಂತಹ ಸ್ಥಾನಮಾನ, ಆಡಳಿತದಲ್ಲಿ ಅವರ ಸ್ಥಾನಮಾನ ಹಾಗೂ ಅವರು ಪಡೆಯುತ್ತಿದ್ದ ವೇತನಗಳನ್ನು ತೋರಿಸ್ತಾ ಇತ್ತು, ಸಂಬಳವನ್ನು ತೋರಿಸ್ತಾ ಇತ್ತು. ಹಾಗಾಗಿ ಈಗ ಮನ್ಸಬ್ದಾರ್ ಆಫ್ 50 ಅಂದ್ರೆ ಅವನು 50 ಸೈನಿಕರನ್ನು ಹೊಂದಿರ್ತಿದ್ನ ಸಾರ್? ಇಲ್ಲ, ಅದು ಅವನ ಶ್ರೇಣಿ, ಅವನ ಗ್ರೇಡ್. ಓಕೆ, ಹಾಗಾಗಿ ಸೈನ್ಯವನ್ನು ಎಷ್ಟು ಹೊಂದಿರ್ತಿದ್ದ ನಿಖರವಾಗಿ ನಾವು ಹೇಳಕ್ ಸಾಧ್ಯ ಇಲ್ಲ. ಆದ್ರೆ 50ಅನ್ನೇ ಆತ ಹೊಂದಿರ್ತಾ ಇರಲಿಲ್ಲ. ಆದ್ರೆ ಆ ಸಂಖ್ಯೆ, ಹಾಗಾದ್ರೆ ಆ ಸಂಖ್ಯೆ ಏನನ್ನು ತೋರಿಸುತ್ತೆ? ಅದು ಅವನ ಸ್ಥಾನಮಾನವನ್ನು ತೋರಿಸುತ್ತೆ ಆಡಳಿತ ವ್ಯವಸ್ಥೆಯಲ್ಲಿ, ಮತ್ತು ಆತ ಪಡೆಯುತ್ತಿದ್ದ ವೇತನವನ್ನು ತೋರಿಸುತ್ತೆ. ಉದಾಹರಣೆಗೆ 10,000 ದರ್ಜೆಯ ಮನ್ಸಬ್ದಾರ, ಈಗ ಮನ್ಸಬ್ದಾರ್ ಆಫ್ 10,000 ಅನ್ಕೊಳ್ಳೋಣ. 10,000 ಶ್ರೇಣಿಯ ಮನ್ಸಬ್ದಾರ ತನ್ನ ಕೈ ಕೆಳಗಡೆ 10,000 ಸಂಖ್ಯೆಯ ಸೈನಿಕರನ್ನೋ ಅಥವಾ ಸವಾರರನ್ನೋ ಹೊಂದಿರಬೇಕು ಎನ್ನುವ ನಿಯಮ ಏನು ಇರಲಿಲ್ಲ. ಅದು ಕೇವಲ ಅವನ ಶ್ರೇಣಿ ಅಷ್ಟೆ. ಅಂದ್ರೆ ಅವನು ಸೈನ್ಯವನ್ನು ಹೊಂದಿರೋನು, 10,000ವನ್ನೇ ಹೊಂದಿರಬೇಕು ಅಂತ ಯಾವುದೇ ನಿಯಮವನ್ನು ಹೊಂದಿರಲಿಲ್ಲ. ಅಂದ್ರೆ ಅರ್ಥ ಏನು? ಅವನಿನ್ನೂ ಕಡಿಮೆ ಸೈನ್ಯವನ್ನು ಹೊಂದಿರ್ತಿದ್ದ ಅಂತ ಅರ್ಥ. ಓಕೆ, ಈ ಹಿಂದೆ ನಾವು 3 ದರ್ಜೆಗಳ ಬಗ್ಗೆ ನಾನೇನ್ ಮಾತಾಡಿದೆ, ಅದಲ್ಲದೆ ಮನ್ಸಬ್ದಾರಿ ಪದ್ಧತಿಯಲ್ಲಿ ಅಕ್ಬರನ ಆಳ್ವಿಕೆಯ ಕೊನೆಯ ಹಂತದಲ್ಲಿ ಜಾಟ್ ಮತ್ತು ಸವಾರ್ ಎನ್ನುವಂತಹ 2 ವರ್ಗಗಳು ಬೆಳೆದವು. 2 ವರ್ಗಗಳ ಬಗ್ಗೆನೂ ನಮಗೆ ಮಾಹಿತಿ ಸಿಗುತ್ತೆ. ನೋಡಿ, ಅಕ್ಬರನ ಆಳ್ವಿಕೆಯ 40ನೇ ವರ್ಷದಲ್ಲಿ ಜಾಟ್ ಮತ್ತು ಸವಾರ್ ಎಂಬ 2 ಶ್ರೇಣಿಗಳು ಜಾರಿಗೆ ಬಂದವು. ಆದ್ರೆ ಈ ಜಾಟ್ ಅಂದ್ರೇನು, ಸವಾರ್ ಅಂದ್ರೇನು ಅನ್ನುವ ಬಗ್ಗೆ ವಿದ್ವಾಂಸರಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ. ಜಾಟ್ ಅಂದ್ರಿದು, ಸವಾರ್ ಅಂದ್ರಿದು ಅಂತ ನಿಖರವಾಗಿ ನಮ್ಗೆ ಹೇಳೋಕೆ ಸಾಧ್ಯವಾಗಿಲ್ಲ. ಆದ್ರೂ ಸಹ ಕೆಲವಾರು ಇತಿಹಾಸಕಾರರು ತಮ್ಮದೇ ಆದ ರೀತಿಯಲ್ಲಿ ಜಾಟ್ ಅಂದ್ರೇನು, ಸವಾರ್ ಅಂದ್ರೇನು ಅಂತ ಹೇಳಿಬಿಟ್ಟು ಅರ್ಥೈಸಿದ್ದಾರೆ. ಬ್ಲೋಚ್ಮನ್ ಎನ್ನುವಂತಹ ಒಬ್ಬ ಇತಿಹಾಸಕಾರನ ಪ್ರಕಾರ ಜಾಟ್ ಎನ್ನುವುದು ಒಬ್ಬ ಮನ್ಸಬ್ದಾರ ನಿರ್ವಹಿಸಬೇಕಾದ ನಿಖರವಾದ ಸೈನ್ಯದ ಸಂಖ್ಯೆಯನ್ನು ಹೇಳುತ್ತೆ.
ಅಂದ್ರೆ ಈಗ ಮನ್ಸಬ್ದಾರ್ ಆಫ್ 100 ಅಂದ್ರೆ ಅವನು ಎಷ್ಟು ಸೈನ್ಯವನ್ನು ಹೊಂದಿರಬೇಕು, ನಿಖರವಾಗಿ ನಿಜವಾಗಿಯೂ ಎಷ್ಟು ಸೈನ್ಯವನ್ನು, ಅವನು 100ರ ಶ್ರೇಣಿಯ ಮನ್ಸಬ್ದಾರ, ಆದ್ರೆ ಅವನು ನಿಜವಾಗಿಯೂ ಎಷ್ಟು ಸೈನಿಕರನ್ನು ಹೊಂದಿರಬೇಕಿತ್ತು ಎನ್ನುವುದನ್ನು ಹೇಳುತ್ತೆ. ಏನು? ಜಾಟ್ ಶ್ರೇಣಿ. ಸವಾರ್ ದರ್ಜೆ ವಾಸ್ತವಿಕವಾಗಿ ಆತ ರಾಜನಿಗೆ ಒಪ್ಪಿಸುವ ಕುದುರೆಗಳನ್ನು ಸೂಚಿಸುತ್ತಿತ್ತು. ಸವಾರ್ ಅಂದ್ರೇನು? ಆತ ಚಕ್ರವರ್ತಿಗೆ ಅವಶ್ಯಕತೆ ಬಿದ್ದಾಗ ಏನು ಸೈನ್ಯವನ್ನು ಒಪ್ಪಿಸ್ತಾ ಇದ್ದ, ಸೈನ್ಯವನ್ನು ಏನು ಕಳಿಸ್ತಾ ಇದ್ದ ತನ್ನ ಕಡೆಯಿಂದ, ಅದನ್ನು ಸವಾರ್ ಸೂಚಿಸ್ತಾ ಇತ್ತು ಅಂತ ಬ್ಲೋಚ್ಮನ್ ಅವರು ಹೇಳ್ತಾರೆ. ಓಕೆ. ಎಲ್ ಶ್ರೀವಾತ್ಸವ ಅನ್ನೋರ ಪ್ರಕಾರ ಜಾಟ್ ಸೈನಿಕರ ದರ್ಜೆಯನ್ನು, ಸವಾರ್ ಕುದುರೆಯ ದರ್ಜೆಯನ್ನು ಸೂಚಿಸುತ್ತಿತ್ತು ಅಂತ ಹೇಳ್ತಾರೆ. ಸೊ ಜಾಟ್ ಅಂದ್ರೆ ಸೈನಿಕರ ದರ್ಜೆ, ಅಂದ್ರೆ ಎಷ್ಟು ಜನ ಸೈನಿಕರನ್ನು ಹೊಂದಿರಬೇಕು ಅಂತ. ಸವಾರ್ ಅಂದ್ರೆ ಎಷ್ಟು ಜನ ಕುದುರೆ ಸೈನಿಕರನ್ನು ಹೊಂದಿರಬೇಕು ಅಂತ, ಸವಾರರು, ಕುದುರೆ ಸೈನಿಕರನ್ನು ಹೊಂದಿರಬೇಕು ಅಂತ ಸೂಚಿಸ್ತಿದ್ದೆ ಅಂತ ಎಲ್ ಶ್ರೀವಾತ್ಸವ ಅವರು ಹೇಳ್ತಾರೆ. ಮತ್ತೊಂದು ವಾದದ ಪ್ರಕಾರ ಜಾಟ್ ಅಂದ್ರೆ ಕಾಲಾಳು, ಅಂದ್ರೆ ಭೂಮಿಯ ಮೇಲೆ ನಿಂತು ಯುದ್ಧ ಮಾಡುವಂತಹ ಸೈನಿಕರು, ಅದನ್ನು ಜಾಟ್ ಅಂತ ಕರಿತಾ ಇದ್ರು. ಸವಾರ್ ಅಂದ್ರೆ ಅಶ್ವಸವಾರರು, ಅಶ್ವಾರೋಹಿಗಳು, ಅಶ್ವಾರೋಹಿ ಸೈನಿಕರು ಅಂತ ಹೇಳಿಬಿಟ್ಟು ತ್ರಿಪಾಠಿ ಅವರು ಹೇಳ್ತಾರೆ. ಓಕೆ. ಇನ್ನೊಂದಿದೆ ನೋಡಿ, ಡಾಕ್ಟರ್ ಈಶ್ವರಿ ಪ್ರಸಾದ್ ಅವರು ಹೇಳ್ತಾರೆ, ಜಾಟ್ ಎಂಬುದು ಮನ್ಸಬ್ದಾರನ ವೈಯಕ್ತಿಕ ಗೌರವ. ಜಾಟ್ ಅಂದ್ರೆ ಅವನ ಶ್ರೇಣಿ, ಅವನಿಗಿದ್ದಂತಹ ಗೌರವ, ಅವನಿಗಿದ್ದಂತಹ ಸ್ಥಾನಮಾನ. ಸವಾರ್ ಎಂಬುದು ಹೆಚ್ಚಿನ ಸಂಖ್ಯೆಯ ಅಶ್ವ ಸೈನಿಕರನ್ನು ಹೊಂದಿದ್ದ ಮನ್ಸಬ್ದಾರನಿಗೆ ಕೊಡುವ ಗೌರವ. ಸೊ ಸವಾರ್ ಎನ್ನುವಂತಹ ಒಂದು ಶ್ರೇಣಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುದುರೆ ಸೈನಿಕರನ್ನು ಹೊಂದಿದ್ದ ಮನ್ಸಬ್ದಾರನಿಗೆ ಕೊಡ್ತಿದ್ದಂತಹ ಗೌರವ ಅಂತ ಡಾಕ್ಟರ್ ಈಶ್ವರಿ ಪ್ರಸಾದ್ ಅವರು ಹೇಳ್ತಾರೆ. ಏನೇ ಇರಲಿ, ಈ ಜಾಟ್ ಮತ್ತು ಸವಾರ್ ಎನ್ನುವುದು ಏನೇ ಆಗಿರಲಿ, ಇದು ಅಕ್ಬರನ ಆಳ್ವಿಕೆಯ ಈ ಕೊನೆಯ ಹಂತದಲ್ಲಿ ಜಾರಿಗೆ ಬಂತು ಎನ್ನುವುದು ಸತ್ಯ. ಓಕೆ. ಸೊ ನಾನು ಇಷ್ಟೊತ್ತು ಮನ್ಸಬ್ದಾರ್ ಅಂದ್ರೇನು, ಮನ್ಸಬ್ದಾರಿ ಪದ್ಧತಿ ಅಂದ್ರೇನು ಅಂತ ನಾನು ಹೇಳ್ತಾ ಇದ್ದೆ. ಮನ್ಸಬ್ದಾರ ಅಂದ್ರೆ ಬೇರೆ ಏನೂ ಅಲ್ಲ, ಅಕ್ಬರನ ಆಳ್ವಿಕೆಯ ಕಾಲದಲ್ಲಿದ್ದಂತಹ ಅಧಿಕಾರಿಗಳು ತಮ್ಮ ಸ್ಥಾನಮಾನಕ್ಕೆ ತಕ್ಕಂತೆ ಸೈನ್ಯವನ್ನು ಹೊಂದಿರಬೇಕಿತ್ತು. ಅವರನ್ನು ಮನ್ಸಬ್ದಾರರು ಅಂತ ಕರೀತಾ ಇದ್ರು. ಆ ಇಡೀ ವ್ಯವಸ್ಥೆಯನ್ನೇ ಮನ್ಸಬ್ದಾರಿ ಪದ್ಧತಿ ಅಂತ ಕರೆಯೋರು. ಅದರಲ್ಲಿ ಯಾವ ರೀತಿಯ ಶ್ರೇಣಿಗಳಿದ್ದೋ ಅವರನ್ನು ಏನಂತ ಕರೀತಾ ಇದ್ರು ಅದನ್ನೆಲ್ಲ ನಾನು ನಿಮ್ಗೆ ಹೇಳಿದ್ದೀನಿ. ಈಗ ಮನ್ಸಬ್ದಾರರನ್ನು ನೇಮಕ ಯಾರು ಮಾಡ್ತಾ ಇದ್ರು? ಆಬ್ವಿಯಸ್ಲಿ ಮನ್ಸಬ್ದಾರರನ್ನು ನೇಮಕ ಮಾಡ್ತಿದ್ದು ಚಕ್ರವರ್ತಿಯೇ. ಮನ್ಸಬ್ದಾರರಿಗೆ ಬಡ್ತಿಯನ್ನು, ಪ್ರಮೋಷನ್, ನೇಮಕಾತಿ ಮಾಡ್ತಿದ್ದು ಚಕ್ರವರ್ತಿಯೇ. ಅವರಿಗೆ ಬಡ್ತಿಯನ್ನು ಕೊಡ್ತಿದ್ದು ಚಕ್ರವರ್ತಿಯೇ. ಉನ್ನತ ಶ್ರೇಣಿಗಳಿಗೆ ಅವರಿಗೆ ಬಡ್ತಿ, ಅದನ್ನು ಚಕ್ರವರ್ತಿಯೇ ಕೊಡ್ತಾ ಇದ್ದ. ಮತ್ತು ಅವರನ್ನು ತೆಗೆದಾಕ್ತಾ ಇದ್ದಿದ್ದು ಚಕ್ರವರ್ತಿಯೇ. ಅವರನ್ನು ನಿವೃತ್ತಿ ಮಾಡ್ತಾ ಇದ್ದಿದ್ದು ಚಕ್ರವರ್ತಿಯೇ. ಹಾಗಾಗಿ ಮನ್ಸಬ್ದಾರರ ನೇಮಕ, ಅವರ ಬಡ್ತಿ, ಅವರನ್ನು ತೆಗೆದಾಕೋದು, ಅವರನ್ನು ಸೇವೆಯಿಂದ ನಿವೃತ್ತಿ ಮಾಡೋದು, ಈ ಎಲ್ಲಾ ಪರಮಾಧಿಕಾರ ಯಾರ ಕೈಲಿತ್ತು? ಅಕ್ಬರನ ಕೈಲಿತ್ತು, ಚಕ್ರವರ್ತಿಯ ಕೈಲಿತ್ತು. ಸಾಮಾನ್ಯವಾಗಿ ಅಕ್ಬರ್ ಯುದ್ಧರಂಗದಲ್ಲಿ ತುಂಬಾ ಯುದ್ಧದಲ್ಲಿ ಪ್ರವೀಣರಾದಂತಹ ವ್ಯಕ್ತಿಗಳನ್ನು, ಆಡಳಿತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರನ್ನು, ಆಡಳಿತದ ಬಗ್ಗೆ ಹೆಚ್ಚಿನ ಪಾಂಡಿತ್ಯ ಹೊಂದಿದ್ದವರನ್ನು, ರಾಜ ಕುಟುಂಬದವರನ್ನು ಮನ್ಸಬ್ದಾರರನ್ನಾಗಿ ನೇಮಕ ಮಾಡ್ತಾ ಇದ್ದ. ಸಾಮಾನ್ಯವಾಗಿ ಕುಟುಂಬದವರು, ರಕ್ತ ಸಂಬಂಧಿಗಳು, ಉನ್ನತ ವ್ಯಕ್ತಿಗಳು, ಮಂತ್ರಿಗಳು, ಅವರಿಗೆ ಉನ್ನತವಾದ ಶ್ರೇಣಿಯ ಮನ್ಸಬ್ದಾರಿ ಹುದ್ದೆ ಸಿಗ್ತಾ ಇತ್ತು. ಆಡಳಿತದಲ್ಲಿದ್ದಂತಹ ಇತರೆ ಅಧಿಕಾರಿಗಳಿಗೆ ಅವರ ಸ್ಥಾನಮಾನಕ್ಕೆ ತಕ್ಕಂತೆ ಶ್ರೇಣಿ ಸಿಗ್ತಾ ಇತ್ತು. ಹಾಗಾಗಿ ಅವರನ್ನು ನೇಮಕ ಮಾಡ್ತಿದ್ದ ಯಾರು? ಅಕ್ಬರ್. ಓಕೆ. ಬೇಜವಾಬ್ದಾರಿ ತೋರಿದಂತಹ ಮನ್ಸಬ್ದಾರರನ್ನು ಕಿತ್ತಾಕುವ ಅಧಿಕಾರವು ಚಕ್ರವರ್ತಿಗೆ ಇತ್ತು. ಸೊ ಯಾರು ನೇಮಕ ಮಾಡ್ತಾ ಇದ್ರು ಮನ್ಸಬ್ದಾರರನ್ನು ಅನ್ನುವುದು ನಿಮ್ಗೆ ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್. ಸರಿ, ಅಕ್ಬರನ ಕಾಲದಲ್ಲಿ ಅಧಿಕಾರಿಗಳು ಸಿವಿಲ್ ಅಧಿಕಾರವನ್ನು ಮಾಡ್ತಾ ಇದ್ರು, ಮಿಲಿಟರಿ ಅಧಿಕಾರವನ್ನು ಮಾಡ್ತಾ ಇದ್ರು. ತಮ್ಮ ಶ್ರೇಣಿಗೆ, ದರ್ಜೆಗೆ, ಸ್ಥಾನಮಾನಕ್ಕೆ ತಕ್ಕಂತೆ ಸೈನ್ಯವನ್ನು ಹೊಂದಿರ್ತಾ ಇದ್ರು ಅಂತ ಇಷ್ಟೊತ್ತು ನಾನು ಹೇಳಿದ್ದೀನಿ.
ಅದಕ್ಕೆ ಅವ್ರಿಗೆ ಪ್ರತಿಫಲ ಏನು ಅಂದ್ರೆ ಸೊ ಅವ್ರಿಗೆ ಪ್ರತಿಫಲ ವೇತನ. ಚಕ್ರವರ್ತಿ ಮನ್ಸಬ್ದಾರರಿಗೆ ವೇತನವನ್ನು ಕೊಡ್ತಾ ಇದ್ದ. ಅಕ್ಬರ್ ತನ್ನ ಆಡಳಿತದಲ್ಲಿದ್ದಂತಹ ಮನ್ಸಬ್ದಾರರಿಗೆ 2 ರೀತಿಯಲ್ಲಿ ವೇತನ ಕೊಡ್ತಾ ಇದ್ದ. ಒಂದು, ಉನ್ನತ ಶ್ರೇಣಿಯ ಮನ್ಸಬ್ದಾರರಿಗೆ ಜಹಗೀರುಗಳನ್ನು ನೀಡ್ತಾ ಇದ್ದ. ಜಹಗೀರುಗಳು ಅಂದ್ರೆ ಯಾವುದೋ ಒಂದು ಪ್ರದೇಶದ ಭೂಮಿಯನ್ನು ಅವನಿಗೆ ಕೊಟ್ಬಿಡೋನು. ಈಗ ಫಾರ್ ಎಕ್ಸಾಂಪಲ್ 10,000 ಮನ್ಸಬ್ದಾರ ಅನ್ಕಳಿ, ಅವನು ಉನ್ನತ ಶ್ರೇಣಿಯ ಮನ್ಸಬ್ದಾರ. ಅವನಿಗೆ ಅಕ್ಬರ್ ಪ್ರತಿ ತಿಂಗಳು ಸಂಬಳ ಕೊಡ್ತಿರ್ಲಿಲ್ಲ. ಸಂಬಳದ ಬದಲು ಯಾವುದೋ ಒಂದು ಪ್ರದೇಶದ ಕಂದಾಯವನ್ನು ಅವನೇ ಶೇಖರಣೆ ಮಾಡಿ ಇಟ್ಕೊಳ್ಬಹುದು. ಈಗ ಉದಾಹರಣೆಗೆ ನವೀನ ಅನ್ಕೊಳ್ಳೋಣ, ಅವನು 10,000 ಮನ್ಸಬ್ದಾರ. ಸೊ ಅವನಿಗೆ ಚಕ್ರವರ್ತಿ ಸಂಬಳ ಕೊಡ್ತಿರ್ಲಿಲ್ಲ, ಬದಲಿಗೆ ಗೌರಿಬಿದನೂರು ಪ್ರಾಂತ್ಯದ ಕಂದಾಯವನ್ನು ಶೇಖರಣೆ ಮಾಡಿಕೊಳ್ಳುವ ಅಧಿಕಾರವನ್ನು ಆ ನವೀನನಿಗೆ ಕೊಡಲಾಗ್ತಾ ಇತ್ತು. ಅವನನ್ನು ಜಹಗೀರ್ದಾರ ಅಂತನೂ ಕರೀತಾ ಇದ್ದ, ಯಾಕೆಂದ್ರೆ ಅವನಿಗೆ ಜಹಗೀರು ಬಂದಿದೆ. ಕಂದಾಯ ರಹಿತ ಭೂಮಿಯನ್ನು ಅವನಿಗೆ ಕೊಡಲಾಗಿದೆ ಮತ್ತು ಆ ಭೂಮಿಯಿಂದ ಕಂದಾಯ ವಸೂಲಿ ಮಾಡುವ ಹಕ್ಕು ಅವನಿಗೆ ಸಿಕ್ಕಿದೆ. ಹಾಗಾಗಿ ಉನ್ನತ ಶ್ರೇಣಿಯ ಮನ್ಸಬ್ದಾರರಿಗೆ ಜಹಗೀರುಗಳನ್ನು ನೀಡಲಾಗ್ತಾ ಇತ್ತು. ಅವರಿಗೆ ವೇತನವನ್ನು ಕೊಡ್ತಾ ಇರಲಿಲ್ಲ, ಜಹಗೀರು. ಆ ಭೂಮಿಯಿಂದ ಅವನು ಕಂದಾಯವನ್ನು ಶೇಖರಣೆ ಮಾಡಬಹುದಿತ್ತು. ಈ ಜಾಗೀರ್ದಾರಿ ಪದ್ಧತಿ ಅಂತಾನೆ ಇದನ್ನು ಕರೀತಾರೆ. ಅದರ ಬಗ್ಗೆ ಇನ್ನೊಂದು ಕ್ಲಾಸಲ್ಲಿ ನಾನು ಮಾತನಾಡ್ತೀನಿ, ಅದನ್ನು ನಿಮಗೆ ಮಾತನಾಡಬೇಕಾಗಿದೆ. ರೈಟ್. ಎರಡನೆಯದಾಗಿ, ಕೆಳದರ್ಜೆಯ ಮನ್ಸಬ್ದಾರರಿಗೆ ಸಾಮಾನ್ಯವಾಗಿ ಕೆಳದರ್ಜೆ 7,000 ಮತ್ತು ಅದಕ್ಕಿಂತ ಕಡಿಮೆ ದರ್ಜೆಯ ಮನ್ಸಬ್ದಾರರಿಗೆ ಸಾಮಾನ್ಯವಾಗಿ ನಗದು ರೂಪದಲ್ಲಿ ವೇತನ ನೀಡಲಾಗ್ತಾ ಇತ್ತು. ಹಣದ ರೂಪದಲ್ಲಿ ವೇತನವನ್ನು ಕೊಡಲಾಗ್ತಾ ಇತ್ತು. ಸೊ ಅವನ ಸ್ಥಾನಮಾನ ಏನು, ಅವನು ಎಷ್ಟು ಸೈನ್ಯವನ್ನು ಹೊಂದಿದ್ದಾನೆ, ಎಷ್ಟು ಕುದುರೆ ಸೈನಿಕರನ್ನು ಹೊಂದಿದ್ದಾನೆ, ಆ ಸೈನಿಕರಿಗೆ ಆಗುವ ಖರ್ಚೆಷ್ಟು, ಅವರಿಗೆ ಶಸ್ತ್ರಾಸ್ತ್ರಗಳು ಎಷ್ಟು ಬೇಕು, ಅದಕ್ಕೆಷ್ಟು ಖರ್ಚಾಗುತ್ತೆ, ಈ ಎಲ್ಲವನ್ನೂ ಸಾಮಾನ್ಯವಾಗಿ ಲೆಕ್ಕ ಹಾಕಿ ಅಕ್ಬರ್ ಅವರಿಗೆ ವೇತನವನ್ನು ನಿಗದಿ ಮಾಡ್ತಾ ಇದ್ದ ಮತ್ತು ವೇತನವನ್ನು ಕೊಡ್ತಾ ಇದ್ದ. ಸಾಮಾನ್ಯವಾಗಿ ಮನ್ಸಬ್ದಾರರಿಗೆ ಕೊಡುವ ವೇತನದ ಪ್ರಮಾಣ ಹೆಚ್ಚಾಗಿತ್ತು. ಓಕೆ, ಸೊ ವೇತನವನ್ನು ಕೊಡ್ಲಾಗ್ತಾ ಇತ್ತು ಅವರು ಆ ಸೈನ್ಯವನ್ನು ನಿರ್ವಹಣೆ ಮಾಡುವ ಸಲುವಾಗಿ. ಅರ್ಥವಾಯ್ತಲ್ಲ? ಉನ್ನತ ದರ್ಜೆಯ ಮನ್ಸಬ್ದಾರರಿಗೆ ಜಹಗೀರುಗಳನ್ನು ಕೊಡೋರು, ಕೆಳದರ್ಜೆಯ ಮನ್ಸಬ್ದಾರರಿಗೆ ನಗದು ರೂಪದಲ್ಲಿ ವೇತನವನ್ನು ಕೊಡ್ಲಾಗ್ತಾ ಇತ್ತು. ಸಾಮಾನ್ಯವಾಗಿ ಆ ವೇತನ ಹೆಚ್ಚಾಗಿರ್ತಾ ಇತ್ತು. ಇರ್ಬೇಕು, ಏಕೆಂದ್ರೆ ಅವ್ರು 2 ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಡಳಿತದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಸೈನ್ಯವನ್ನೂ ನಿರ್ವಹಣೆ ಮಾಡ್ತಾ ಇದ್ದಾರೆ. ಓಕೆ, ಅಬುಲ್ ಫಜಲ್ ಹೇಳುವ ಪ್ರಕಾರ 5,000 ದರ್ಜೆಯ ಮನ್ಸಬ್ದಾರನ ವೇತನ ತಿಂಗಳಿಗೆ 28,000 ರಿಂದ 30,000 ರೂಪಾಯಿ ಆಗಿತ್ತು ಅಂತ ಹೇಳ್ತಾನೆ. 5,000 ದರ್ಜೆಯ ಮನ್ಸಬ್ದಾರನಿಗೆ ಎಷ್ಟು ಕೊಡೋರು? 28,000 ರಿಂದ 30,000 ರೂಪಾಯಿ ತಿಂಗಳಿಗೆ. 1,000 ದರ್ಜೆಯ ಮನ್ಸಬ್ದಾರ ತಿಂಗಳಿಗೆ 8,200 ಮಾಸಿಕ ವೇತನ, 200 ರು ವೇತನ ಪಡೆಯುತ್ತಿದ್ದ ಅಂತ ನಮಗೆ ತಿಳಿದು ಬಂದಿದೆ. ಸೊ ಈ ಮನ್ಸಬ್ದಾರಿ ಇನ್ನೊಂದು ವಿಚಾರ, ಇದು ವೇತನದ ಬಗ್ಗೆ. ಸರ್, ಹಾಗಾದ್ರೆ ಮನ್ಸಬ್ದಾರಿ ವ್ಯವಸ್ಥೆ ವಂಶ ಪಾರಂಪರ್ಯವಾಗಿತ್ತಾ? ಇಲ್ಲ, ಅವನ ಜೀವಿತ ಕಾಲಕ್ಕೆ ಮಾತ್ರ ಅದು. ಈಗ ಯಾರೋ ಒಬ್ಬನನ್ನು ಮನ್ಸಬ್ದಾರ ಅಂತ ನೇಮಕ ಮಾಡಿದ್ದಾರೆ ಅಂದ್ರೆ ಅವನು ನಿವೃತ್ತಿ ಆಗುವ ತನಕ ಅಷ್ಟೇ. ಅದು ವಂಶ ಪಾರಂಪರ್ಯವಾದುದಲ್ಲ, ಅವನ ನಂತರ ಅವನ ಮಗ ಅಲ್ಲ. ಹಾಗಾಗಿ ಇದು ಅನುವಂಶಿಕವಾಗಿರಲಿಲ್ಲ. ಮನ್ಸಬ್ದಾರ ನಿವೃತ್ತಿ ಹೊಂದಿದ್ಮೇಲೆ ಅಥವಾ ಅವನ ಸತ್ ಮೇಲೆ ಅವನ ಸೈನ್ಯ, ಅವನ ಕುದುರೆ, ಅವನ ಆಸ್ತಿ ಪಾಸ್ತಿ ಎಲ್ಲ ಸರ್ಕಾರಕ್ಕೆ ಸೇರ್ತಾ ಇತ್ತು. ಅರ್ಥವಾಯ್ತಲ್ಲ? ಇದು ವಂಶ ಪಾರಂಪರ್ಯವಾಗಿರಲಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ಉನ್ನತ ದರ್ಜೆಯ ಮನ್ಸಬ್ದಾರನಿಗೆ ಜಹಗೀರ್ ಕೊಟ್ಟಿದ್ದಾರೆ. ಅವನು ಮನ್ಸಬ್ದಾರಿ ಹುದ್ದೆಯಿಂದ ಆತ ನಿವೃತ್ತಿ ಆದ ಅಂದ್ರೆ ಜಹಗೀರು ವಾಪಸ್ ಬರ್ತಾ ಇತ್ತು, ಸರ್ಕಾರಕ್ಕೆ ಜಹಗೀರು ವಾಪಸ್ ಬರ್ತಾ ಇತ್ತು. ಅಲ್ಲದೆ ಅಕ್ಬರ್ ಸೈನಿಕರ, ಮನ್ಸಬ್ದಾರಿ ಸೈನಿಕರ ಮತ್ತು ಕುದುರೆಗಳ ವಿವರಗಳನ್ನು ಇಡುವ
ದಾಖಲೆ ಇಡುವ ಪದ್ಧತಿಯನ್ನು ಜಾರಿಗೆ ತಂದಿದ್ದ ಮತ್ತು ಮನ್ಸಬ್ದಾರರ ಕುದುರೆಗಳಿಗೆ ಮುದ್ರೆ ಹಾಕುವ ವ್ಯವಸ್ಥೆಯನ್ನು ಸಹ ಜಾರಿಗೆ ತಂದಿದ್ದ. ಅಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿಯೂ ಕುದುರೆಗಳಿಗೆ ಡಾಗ್ ಅಂತ ಹೇಳಿದ್ದೆ, ಜ್ಞಾಪಕ ಇದೆಯೇನೋ ನಿಮ್ಗೆ? ಮುದ್ರೆ ಹಾಕೋದು, ಅದನ್ನು ಜಾರಿಗೆ ತಂದಿದ್ರಲ್ವಾ. ಸೊ ಅಕ್ಬರ್ ಆ ಮುದ್ರೆ ಹಾಕುವ ವ್ಯವಸ್ಥೆಯನ್ನು, ಅಂದ್ರೆ ಯಾವ ಮನ್ಸಬ್ದಾರನ ಕುದುರೆ, ಒಂದೊಂದು ಮನ್ಸಬ್ದಾರನ ಕುದುರೆಗಳಿಗೂ ಬೇರೆ ಬೇರೆ ರೀತಿಯ ಮುದ್ರೆಗಳನ್ನು ಹಾಕುದು, ಜಸ್ಟ್ ಫಾರ್ ಐಡೆಂಟಿಫಿಕೇಶನ್, ಗುರುತಿಸೋಕಷ್ಟೆ. ಓಕೆ, ಇದಾದ್ಮೇಲೆ ಮನ್ಸಬ್ದಾರಿ ಪದ್ಧತಿಯ ಗುಣಗಳೇನು, ಅಂದ್ರೆ ಇದರ ಅನುಕೂಲಗಳೇನು ಅನ್ನುವುದನ್ನು ನಾವು ನೋಡೋಣ. ಸೊ ಈಗ ನಿಮ್ಗೆ ಮನ್ಸಬ್ದಾರ ಅಂದ್ರೇನು, ಮನ್ಸಬ್ದಾರಿ ಪದ್ಧತಿ ಅಂದ್ರೇನು, ಯಾರು ನೇಮಕ ಮಾಡ್ತಾ ಇದ್ರು, ಅದರ ವರ್ಗಗಳೇನು, ಓಕೆ, ಅವರಿಗೆ ಅದರಿಂದ ಲಾಭ ಏನು, ಇದೆಲ್ಲ ನಾವು ಮಾತನಾಡಿದೀವಿ. ಮನ್ಸಬ್ದಾರರು ಒಂದಷ್ಟು ಸೈನ್ಯವನ್ನು ಹೊಂದಿರ್ತಾ ಇದ್ರು, ಚಕ್ರವರ್ತಿಗೆ ಅವರು ಅವಶ್ಯಕತೆ ಬಿದ್ದಾಗ ಸೈನ್ಯವನ್ನು ಕೊಡ್ತಾ ಇದ್ರು, ಆಡಳಿತವನ್ನು ಸಹ ಮಾಡ್ತಾ ಇದ್ರು. ಸೊ ಈ ವ್ಯವಸ್ಥೆಯ ಗುಣಗಳೇನು, ಅನುಕೂಲಗಳೇನು, ಮೆರಿಟ್ಸ್ ಏನು ಅಂತ ನಾವು ಚರ್ಚೆ ಮಾಡೋಕೆ ಹೋದ್ರೆ, ಮೊದಲನೆಯದಾಗಿ ಚಕ್ರವರ್ತಿಗೆ ಅವಶ್ಯಕವಾದ ಸೈನ್ಯವನ್ನು ಮನ್ಸಬ್ದಾರರು ಸರಬರಾಜು ಮಾಡ್ತಾ ಇದ್ರು. ನೋಡಿ, ಈಗ ಚಕ್ರವರ್ತಿಯೇ ಸೈನ್ಯವನ್ನು ನೇಮಕ ಮಾಡ್ಕೊಳ್ಬೇಕು, ಅವರಿಗೆ ತರಬೇತಿ ಕೊಡಬೇಕು, ಅವ್ರಿಗೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ಒದಗಿಸಬೇಕು, ಆ ಸೈನ್ಯವನ್ನು ಸರಿಯಾದ ಶಿಸ್ತಿನಲ್ಲಿ ಮೇಂಟೈನ್ ಮಾಡಬೇಕು, ನಿರ್ವಹಣೆ ಮಾಡಬೇಕು ಅಂದ್ರೆ ಬಹುದೊಡ್ಡ ಕೆಲಸ ಅದು. ಅಕ್ಬರ್ ಏನ್ ಮಾಡಿದ್ದ, ಅದನ್ನೆಲ್ಲ ತನ್ನ ಅಧಿಕಾರಿಗಳಿಗೆ ಬಿಟ್ಕೊಟ್ಟು ಬಿಟ್ಟಿದ್ದ. ಹಾಗಾಗಿ ಅಕ್ಬರನಿಗೆ ಅವಕಾಶ ಬೇಕು ಅಂದ್ರೆ ಸೈನ್ಯವನ್ನು ಯಾರು ಸರಬರಾಜು ಮಾಡೋರು? ಮನ್ಸಬ್ದಾರರು ಸರಬರಾಜು ಮಾಡೋರು. ನೋಡಿ ಎಷ್ಟು ಚೆನ್ನಾಗಿದೆ ವ್ಯವಸ್ಥೆ, ರೈಟ್. ಎರಡನೇದಾಗಿ ಮನ್ಸಬ್ದಾರರು, ಉನ್ನತ ದರ್ಜೆಯ ಮನ್ಸಬ್ದಾರರು, ಅವರು ಜಹಗೀರುಗಳನ್ನು ಪಡೆದು ಸಾಮ್ರಾಟನಿಗೆ ನಿಷ್ಠೆಯಿಂದ ಇರ್ತಾ ಇದ್ರು. ನನಗೆ ಜಹಗೀರ್ ಕೊಟ್ಟಿದ್ದಾನೆ, ನನಗೆ ಒಳ್ಳೆಯ ಸ್ಥಾನಮಾನ ಕೊಟ್ಟಿದ್ದಾನೆ ಅಕ್ಬರ್ ಅಂತ ಹೇಳಿಬಿಟ್ಟು ಸಾಮ್ರಾಟನಿಗೆ ನಿಷ್ಠಾವಂತರಾಗಿ ಅವರು ಇರ್ತಾ ಇದ್ರು. ಮೂರನೇದಾಗಿ ಜಹಗೀರುಗಳು ವಂಶ ಪಾರಂಪರ್ಯವಾಗಿರಲಿಲ್ಲ. ನಾನಾಗಲೇ ಹೇಳಿದೆ, ಅವನು ಮನ್ಸಬ್ದಾರ ಆಗಿರೋ ಕಾಲದವರೆಗೆ ಮಾತ್ರ ಆತ ಜಹಗೀರನ್ನು ಅನುಭವಿಸ್ತಾ ಇದ್ದ. ಮನ್ಸಬ್ದಾರನಿಂದ ಇಳಿದ ಮೇಲೆ ಜಹಗೀರು ಸರ್ಕಾರಕ್ಕೆ ಸೇರೋದು. ಸೊ ಹಾಗಾಗಿ ಸರ್ಕಾರಕ್ಕೆ ಇದೊಂದು ಅನುಕೂಲವೇ. ನಾಲ್ಕನೇದಾಗಿ ಈ ಒಂದು ಪದ್ಧತಿಯಿಂದ ಮೊಘಲರಿಗೆ, ಅದರಲ್ಲಿಯೂ ಅಕ್ಬರನಿಗೆ ರಜಪೂತರ ಸೇವೆಯನ್ನು ಒದಗಿಸಿತು. ಯಾವ ಯಾವ ರಜಪೂತ ಅರಸರು, ಈಗಾಗಲೇ ನಾವು ರಜಪೂತ ನೀತಿಯನ್ನು ಓದಿದ್ದೇವೆ. ಅಕ್ಬರ್ ರಜಪೂತರೊಂದಿಗೆ ತುಂಬಾ ಸ್ನೇಹ ಸಂಬಂಧವನ್ನು ಬೆಳೆಸಿದ್ದ, ವೈವಾಹಿಕ ಸಂಬಂಧವನ್ನು ಸ್ಥಾಪನೆ ಮಾಡಿದ್ದ. ಹಲವಾರು ರಜಪೂತರು ಅಕ್ಬರನ ಆಡಳಿತಕ್ಕೆ ಸೇರಿ ಅಕ್ಬರನಿಗೆ ಬೆನ್ನೆಲುಬಾಗಿ ನಿಂತಿದ್ರು ಅಂತ ನೀವೀಗಾಗಲೇ ತಿಳ್ಕೊಂಡಿದ್ದೀರಾ. ಸೊ ಹೀಗೆ ಬಂದಂತಹ ರಜಪೂತ ಅರಸರನ್ನು, ಅವರ ಕುಟುಂಬದವರನ್ನು, ಅವರ ರಾಜಕುಮಾರರನ್ನು ಅಕ್ಬರ್ ಉನ್ನತ ದರ್ಜೆಯ ಮನ್ಸಬ್ದಾರರನ್ನಾಗಿ ನೇಮಕ ಮಾಡಿಕೊಂಡಿದ್ದ. ಸೊ ಅವ್ರಿಗೇನೋ ಒಂದು ರೀತಿಯ ಪ್ರತಿಷ್ಠೆ ವಿಚಾರವಾಯ್ತಿದು, ನಾನು ಒಬ್ಬ ಮನ್ಸಬ್ದಾರ. ಈಗ ರಾಜ ಮಾನ್ ಸಿಂಗ್, ರಾಜ ಭಗವಾನ್ ದಾಸ್, ಇವರೆಲ್ಲ ಮನ್ಸಬ್ದಾರರು. ರಾಜ ತೋದರಮಲ್, ನೋಡಿ ಅವರೆಲ್ಲ ಅಧಿಕಾರಿಗಳು, ಜೊತೆಗೆ ಮನ್ಸಬ್ದಾರರಾಗಿ, ಉನ್ನತ ಶ್ರೇಣಿಯ ಮನ್ಸಬ್ದಾರರಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಹಾಗಾಗಿ ರಜಪೂತರ ಸೇವೆ ಅಕ್ಬರನಿಗೆ ಸಿಕ್ತು ಈ ವ್ಯವಸ್ಥೆಯಿಂದ. ಅದು ಒಂದು ದೊಡ್ಡ ಅನುಕೂಲವಾಯಿತು ಸಾಮ್ರಾಜ್ಯವನ್ನು ಕಟ್ಟೋಕೆ, ಒಳ್ಳೆಯ ಆಡಳಿತವನ್ನು ಮಾಡೋಕೆ. ನಾಲ್ಕನೇದಾಗಿ ಸಾಮ್ರಾಜ್ಯದಲ್ಲಿ ಶಾಂತಿ ಮತ್ತು ಸುಭದ್ರತೆಗೆ ಕಾರಣವಾಯಿತು. ನೋಡಿ, ರಜಪೂತರೆಲ್ಲ ಅಕ್ಬರನ ನಿಷ್ಠೆಯಿಂದ ಇದ್ರು, ಒಳ್ಳೆಯ ಆಡಳಿತವನ್ನು ಮಾಡ್ತಾ ಇದ್ರು. ಓಕೆ, ಯಾವುದೇ ರೀತಿಯ ಒಂದು ವಿದೇಶಿ ದಾಳಿಗಳಿಲ್ಲದಂತೆ ತಡೆಯಲಾಯಿತು. ಹಾಗಾಗಿ ಸಾಮ್ರಾಜ್ಯದಲ್ಲಿ ಶಾಂತಿ, ಭದ್ರತೆ, ನೆಮ್ಮದಿ ಎನ್ನುವುದು ಸ್ಥಾಪನೆಯಾಯಿತು ಈ ಒಂದು ಮನ್ಸಬ್ದಾರಿ ಪದ್ಧತಿಯಿಂದ. ಹಾಗಾದ್ರೆ ಇದರಲ್ಲಿ ಏನು ದೋಷಗಳೇ ಇರಲಿಲ್ವಾ ಸರ್? ಇತ್ತು. ಮನ್ಸಬ್ದಾರಿ ಪದ್ಧತಿಯಲ್ಲಿಯೂ ಹಲವಾರು ರೀತಿಯ ದೋಷಗಳಿದ್ದು. ಏನವು? ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್, ಒಂದೊಂದೇ ನೋಡೋಣ. ಒಂದು, ಮನ್ಸಬ್ದಾರರು ಸೈನ್ಯವನ್ನು ಅವರೇ ಹೊಂದಿರ್ತಾ ಇದ್ದದ್ದು. ಹಾಗಾಗಿ ಎಷ್ಟೋ ಸಲ ಹೆಚ್ಚು ಸೈನ್ಯವನ್ನು ಹೊಂದಿರುವಂತಹ ಉನ್ನತ ಶ್ರೇಣಿಯ ಮನ್ಸಬ್ದಾರರಲ್ಲಿ ದಂಗೆ ಏಳುವ ಪ್ರವೃತ್ತಿಯೂ ಬೆಳೆದಿತ್ತು. ಹೆಂಗೂ ಸೈನ್ಯ ಇದೆ ನನ್ನ ಹತ್ರ, ದಂಗೆ ಎದ್ಬಿಟ್ಟು ಚಕ್ರವರ್ತಿಯನ್ನು ಅಧಿಕಾರದಿಂದ ಕಿತ್ತಾಕಿ ನಾನೇ ಏನಕ್ಕೆ ಚಕ್ರವರ್ತಿ ಆಗಬಾರ್ದು ಎನ್ನುವ ಒಂದು ಪ್ರವೃತ್ತಿ ಅವರಲ್ಲಿ ಬೆಳೆಯಿತು.
ಅದಾಯ್ತು. ಹಲವಾರು ಪ್ರಾಂತ್ಯಗಳಲ್ಲಿ ಏನು ದಂಗೆಗಳಾದೋ ಅಕ್ಬರನ ಕಾಲದಲ್ಲಲ್ಲ, ಅನಂತರದ ಕಾಲದಲ್ಲಿ, ಅದಕ್ಕೆ ಈ ಪದ್ಧತಿಯೂ ಕಾರಣ. ಓಕೆ, ಎರಡನೆಯದಾಗಿ ಮನ್ಸಬ್ದಾರಿ ಪದ್ಧತಿಯಲ್ಲಿ ಸೈನಿಕರು ಮನ್ಸಬ್ದಾರನಿಗೆ ನಿಷ್ಠೆಯಿಂದ ಇದ್ರು, ಚಕ್ರವರ್ತಿಗಲ್ಲ. ಯಾಕೆಂದ್ರೆ ಅವ್ರಿಗೆ ಚಕ್ರವರ್ತಿ ಯಾರು ಅಂತಾನೆ ಗೊತ್ತಿಲ್ಲ. ಮನ್ಸಬ್ದಾರರ ಸೈನಿಕರಿಗೆ ಅವನ ಇಮ್ಮಿಡಿಯೇಟ್, ಆ ಸೈನಿಕರ ಇಮ್ಮಿಡಿಯೇಟ್ ಬಾಸ್ ಯಾರು? ಮನ್ಸಬ್ದಾರ. ಅವನೇ ಅವರನ್ನು ನೇಮಕ ಮಾಡ್ಕೊಂಡಿರೋದು, ಅವನೇ ಅವ್ರಿಗೆ ಸಂಬಳ ಕೊಡೋದು, ಅವನೇ ಅವ್ರಿಗೆ ತರಬೇತಿ ಕೊಡೋದು, ಆ ಮನ್ಸಬ್ದಾರನೇ ಅವರಿಗೆ ಎಲ್ಲವನ್ನು ನೋಡ್ಕೊಳ್ಳೋದು. ಹಾಗಾಗಿ ಆ ಮನ್ಸಬ್ದಾರನ ಸೈನಿಕರು ಮನ್ಸಬ್ದಾರನಿಗೆ ನಿಷ್ಠೆಯಿಂದ ಇದ್ರೆ ಹೊರತು ಅವರು ಮನ್ಸಬ್ದಾರ ಹೇಳಿದ ರೀತಿಯಲ್ಲಿ ಕೇಳುವವರೇ ವಿನಃ ಚಕ್ರವರ್ತಿ ಹೇಳಿದ ರೀತಿಯಲ್ಲ. ಇದು ಒಂದು ದೊಡ್ಡ ಅನಾನುಕೂಲ. ಓಕೆ, ಮೂರನೇದಾಗಿ ಸೈನಿಕರಿಗೂ ಸಾಮ್ರಾಟನಿಗೂ ಸಂಪರ್ಕವೇ ಇರಲಿಲ್ಲ, ನೇರವಾದ ಸಂಬಂಧವೇ ಇರಲಿಲ್ಲ. ದೇರ್ ವಾಸ್ ನೋ ಡೈರೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ದ ಎಂಪರರ್ ಅಂಡ್ ದ ಮನ್ಸಬ್ದಾರಿ ಸೋಲ್ಜರ್ಸ್. ಅಂದ್ರೆ ನೇರವಾದ ಸಂಪರ್ಕ ಇದೆ ಅಂದ್ರೆ ಅವರಿಗೆ, ಓ ಇವನು ನಮ್ಮ ಸಾಮ್ರಾಟ, ನಮ್ಮ ಚಕ್ರವರ್ತಿ, ಇವನಿಗಾಗಿ ನಾವು ಹೋರಾಟ ಮಾಡಬೇಕು ಎನ್ನುವ ಮನೋಭಾವ ಅವರಲ್ಲಿ ಬರುತ್ತೆ. ಆದ್ರೆ ಇಲ್ಲಿ ಆ ರೀತಿದೇನಿಲ್ಲ, ಯಾಕೆಂದ್ರೆ ಅವ್ರಿಗೂ ಇವ್ರಿಗೂ ಸಂಬಂಧನೇ ಇಲ್ಲ. ಹಾಗಾಗಿ ಅದು ಒಂದು ದೋಷ. ನಾಲ್ಕನೇದಾಗಿ ಮನ್ಸಬ್ದಾರರ ದರ್ಜೆಗೂ ಅಂದ್ರೆ ಅವರ ಶ್ರೇಣಿಗೂ ಅವರು ಹೊಂದಿರುತ್ತಿದ್ದ ಸೈನಿಕರ ಸಂಖ್ಯೆಗೂ ವ್ಯತ್ಯಾಸ ಇರ್ತಿತ್ತು. ನಾನು ಈಗಾಗಲೇ ಹೇಳಿದ್ದೀನಿ, 10,000 ದರ್ಜೆಯ ಮನ್ಸಬ್ದಾರ 10,000 ಸೈನಿಕರನ್ನು ಹೊಂದಿರಬೇಕು ಎನ್ನುವ ನಿಯಮ ಏನೂ ಇರಲಿಲ್ಲ. ಹಾಗಾಗಿ ಅದು ಅವನ ಹೆಸರಿನ 10,000 ಮನ್ಸಬ್ದಾರ ಅಂದ್ರೆ 10,000 ಸೈನ್ಯವನ್ನು ಹೊಂದಿದ್ದಾನೆ ಅಂತ ನಾವು ಯಾವತ್ತೂ ಅರ್ಥ ಮಾಡಿಕೊಳ್ಬಾರ್ದು. ಅದು ಕೇವಲ ಅವನ ಶ್ರೇಣಿಯನ್ನು ಸೂಚಿಸುತ್ತೆ, ಅವನ ದರ್ಜೆಯನ್ನು ಸೂಚಿಸುತ್ತೆ ಅಷ್ಟೇ ವಿನಃ ಅವನು ಹೊಂದಿರುವ ಸೈನಿಕರ ಸಂಖ್ಯೆಯನ್ನಲ್ಲ. ಓಕೆ, ಐದನೇದಾಗಿ ಮನ್ಸಬ್ದಾರರು ಭೋಗವಿಲಾಸ ಜೀವನ ನಡೆಸುತ್ತಿದ್ದರು. ನಿಮಗೆ ಗೊತ್ತೇ ಇದೆ, ಉನ್ನತ ದರ್ಜೆಯ ಕೆಳ ಹಂತದ ಮನ್ಸಬ್ದಾರರು ಬಿಡಿ, ಪಾಪ ಅವರು ಅಕ್ಬರನಿಂದ ಸಂಬಳ ತಗೊಂಡು ಜೀವನ ಮಾಡ್ತಿದ್ದವರು. ಅವರು ತಮಗೆ ಬಂದಂತಹ ಸಂಬಳದಲ್ಲಿ ಸಾಕಷ್ಟು ಹಣವನ್ನು ತಮ್ಮ ಅಡಿಯಲ್ಲಿದ್ದಂತಹ ಸೈನಿಕರಿಗೆ ಕೊಡಬೇಕಿತ್ತು, ಶಸ್ತ್ರಾಸ್ತ್ರಗಳಿಗೆ ಕೊಡಬೇಕಿತ್ತು, ಅವರ ತರಬೇತಿಗೆ, ಅವರ ನಿರ್ವಹಣೆಗೆ ಖರ್ಚು ಮಾಡ್ತಾ ಇದ್ರು. ಆದ್ರೆ ಉನ್ನತ ಶ್ರೇಣಿಯ ಮನ್ಸಬ್ದಾರರು ಅವರಿಗೆ ಜಹಗೀರುಗಳನ್ನೇನು ಕೊಡ್ಲಾಗ್ತಾ ಇತ್ತು, ಆಮೇಲೆ ಅದು ಅನುವಂಶೀಯ ಅಲ್ಲ, ವಂಶ ಪಾರಂಪರ್ಯ ಇರ್ಲಿ, ನನ್ನ ಮಗನಿಗೆ ಇಡೋಣ, ಅದು ಅವ್ರಿಗೆ ಮಾತ್ರ. ಹಾಗಾಗಿ ಅವರು ಭೋಗವಿಲಾಸ ಜೀವನ ಮಾಡೋಕ್ ಶುರು ಮಾಡಿರು. ಯಾರು? ಉನ್ನತ ದರ್ಜೆಯ ಮನ್ಸಬ್ದಾರರು. ಆಮೇಲೆ ಇನ್ನೊಂದು ದೋಷ ಏನಂದ್ರೆ, ಭೋಗವಿಲಾಸದ ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗಿ ಆಡಳಿತದಲ್ಲಿ ಅಥವಾ ಸೈನ್ಯವನ್ನು ಕಾಪಾಡುವಲ್ಲಿ ಹೆಚ್ಚಿನ ಶ್ರಮ ವಹಿಸ್ತಾ ಇರಲಿಲ್ಲ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮನ್ಸಬ್ದಾರರು ಸುಳ್ಳು ದಾಖಲೆಗಳನ್ನು ಕೊಟ್ಟು ಸರ್ಕಾರವನ್ನು ವಂಚಿಸ್ತಾ ಇದ್ರು. ಓಕೆ, ಈಗ ಯಾವುದೋ ಒಂದು ಶ್ರೇಣಿಯ ಮನ್ಸಬ್ದಾರ ಇಷ್ಟು ಸೈನ್ಯವನ್ನು ಹೊಂದಿರಲೇಬೇಕು ಅನ್ನೋದು ಇದ್ದೇ ಇರುತ್ತೆ ಎಲ್ಲೋ ಒಂದ್ ಕಡೆ. 10,000 ಮನ್ಸಬ್ದಾರ ಅಟ್ಲೀಸ್ಟ್ ಒಂದು 5,000-6,000 ಸೈನ್ಯವನ್ನಾದ್ರೂ ಹೊಂದಿರಬೇಕು ಅನ್ನೋದಾದ್ರೂ ಇರುತ್ತೆ. ಆದ್ರೆ ನಿಜವಾಗಿಯೂ ಅವರು ಚಕ್ರವರ್ತಿ ಹೇಳುವಷ್ಟು ಸೈನ್ಯವನ್ನು ಅವರು ಹೊಂದಿರ್ತಾ ಇರ್ಲಿಲ್ಲ. ಸುಳ್ಳು ಲೆಕ್ಕ ಕೊಟ್ಟು ಸರ್ಕಾರದಿಂದ ಸಂಬಳ ಪಡೆಯೋರು ಅಥವಾ ಜಹಗೀರನ್ನು ಪಡೆಯೋರು. ಅದು ಒಂದು ಅನಾನುಕೂಲ ಅಥವಾ ದೋಷ. ಮತ್ತೊಂದು, ಸೈನಿಕರಲ್ಲಿ ದಕ್ಷತೆ, ಶಿಸ್ತು ಮತ್ತು ತರಬೇತಿಯ ಕೊರತೆ ಇತ್ತು. ಮನ್ಸಬ್ದಾರ ಅವನಿಗೆ ಎಷ್ಟು ತಿಳಿದಿರುತ್ತೆ ಅದ್ರ ಮೇಲೆ ಸೈನ್ಯವನ್ನು ಇಟ್ಕೊಳ್ತಾ ಇದ್ದ, ಅವ್ರಿಗೆ ತರಬೇತಿಯನ್ನು ಕೊಡ್ತಾ ಇದ್ದ. ಹಾಗಾಗಿ ತುಂಬಾ ಉತ್ತಮವಾದಂತಹ ಶಿಸ್ತುಬದ್ಧವಾದಂತಹ ತರಬೇತಿಯನ್ನು ಹೊಂದಿದಂತಹ ಸೈನ್ಯವನ್ನು ಇದು ಸರಬರಾಜು ಮಾಡ್ತು ಅಂತ ಹೇಳೋಕೆ ಆಗೋದಿಲ್ಲ. ಮನ್ಸಬ್ದಾರಿ ಪದ್ಧತಿಯಲ್ಲಿ ಮನ್ಸಬ್ದಾರರಿಗೆ ಕೈತುಂಬ ಸಂಬಳ ಕೊಡ್ತಾ ಇದ್ರಿಂದ ಇದು ಒಂದು ರೀತಿ ದುಬಾರಿ ವ್ಯವಸ್ಥೆಯಾಗಿತ್ತು. ಮನ್ಸಬ್ದಾರಿ ಪದ್ಧತಿಯೇ ದುಬಾರಿ ಪದ್ಧತಿಯಾಗಿತ್ತು. ಏಕೆಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮನ್ಸಬ್ದಾರರಿಗೆ ವೇತನ ಕೊಡ್ತಾ ಇದ್ರಿಂದ ಸೈನ್ಯವನ್ನು ಕಾಪಾಡೋಕೆ ಅಕ್ಬರ್ ಹೆಚ್ಚು ಹಣವನ್ನು ವ್ಯಯ ಮಾಡ್ತಾ ಇದ್ದ. ಹಾಗಾಗಿ ದುಬಾರಿ ಸೈನ್ಯವಾಗಿತ್ತು ಅಂತ ನಾವು ಅರ್ಥ ಮಾಡಿಕೊಳ್ಳೋದು. ಸೊ ಇದು ನಾನು ಹೇಳಿದ್ದು ಮನ್ಸಬ್ದಾರಿ ಪದ್ಧತಿಯ ಗುಣಗಳು ಮತ್ತು ದೋಷಗಳು ಅಂತ ಹೇಳಿಬಿಟ್ಟು. ಸೊ ಇಷ್ಟೊತ್ತು ನಾನು ಮಾತಾಡಿದ್ದು ಮನ್ಸಬ್ದಾರಿ ಪದ್ಧತಿ ಅಂದ್ರೆ ಏನು, ಅದರ ಶ್ರೇಣಿಗಳು ಯಾವುವು, ಅವರನ್ನು ಯಾರು ನೇಮಕ ಮಾಡ್ತಾ ಇದ್ರು, ಅವರನ್ನು ಯಾರು ಬಡ್ತಿ ಕೊಡ್ತಾ ಇದ್ರು, ಮತ್ತು ಅವ್ರಿಗೆ ಸಂಬಳ ಯಾರು ಕೊಡ್ತಾ ಇದ್ರು, ಈ ಎಲ್ಲ ವಿಚಾರಗಳನ್ನು ನಾನು ನಿಮ್ ಜೊತೆ
ಇಷ್ಟೊತ್ತು ಹಂಚ್ಕೊಂಡೆ. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ವಿ ವಿಲ್ ಡಿಸ್ಕಸ್ ಅಬೌಟ್ ದಟ್.